ಶಿವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶ್ರವಿಗಳನ್ನು ಭಕ್ತಿಯಿಂದ ಧ್ಯಾನಿಸಿ ಜಗದ್ಗುರು ಸಿದ್ಧಾರೂಢರ ಪವಿತ್ರ ಅಡಿದಾವರೆಗಳಿಗೆ ಹಣೆಮಣಿದು ಬಸವಾರೂಢ ಮಹಾಸ್ವಾಮಿಗಳನ್ನು ಈಶ್ವರಾನಂದ ಮಹಾಸ್ವಾಮಿಗಳನ್ನು ಭಕ್ತಿಯಿಂದ ನೆನೆದು ವೇದಾಂತ ಪರಿಷತ್ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ತಮ್ಮ ಅನುಭವಾಮೃತವನ್ನು ದಯಪಾಲಿಸಿರುವ ಕೊಟ್ಟಲಿಗೆಯ ಸಿದ್ಧಾರೂಢ ಶರಣರಿಗೂ ವಂದಿಸಿ ಮತ್ತು ಶ್ರದ್ಧೆಯಿಂದ ಉಪಸ್ಥಿತರಾದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಋಷಿಗಳು ಯಾವುದು ಶಾಶ್ವತವಾಗಿದೆ ಅದರ ಕುರಿತು ಆಳವಾಗಿ ಚಿಂತನೆಯನ್ನು ಮಾಡಿದರು. ಯಾವುದು ಯಾವಾಗಲೂ ಇದ್ದಂಗ ಇರ್ತೈತಿ, ಬದಲಾಗಂಗಿಲ್ಲ, ಯಾವುದಕ್ಕ ದೇಶ ಕಾಲ ವಸ್ತುಗಳ ಪರಿಮಿತಿ ಇಲ್ಲ, ಅಂಥ ಪರಿಪೂರ್ಣವಾದ ವಸ್ತು ಯಾವುದು, ಯಾವುದು ಹಳೆಯದಾಗುವುದಿಲ್ಲ, ಯಾವುದು ಜ್ಞಾನರೂಪವಾಗಿರ್ತದ, ಯಾವುದರ ಸ್ವರೂಪ ಪರಿಪೂರ್ಣವಾದ ಆನಂದ ಇದೆ, ಅದರ ಕುರಿತು ಋಷಿ ಮುನಿಗಳು ಇಡೀ ಜಗತ್ತನ್ನ ಮರೆತು ಧ್ಯಾನವನ್ನ ಮಾಡಿದರು. ನಾವೆಲ್ಲರೂ ಜಗತ್ತಿನ ಗದ್ದಲಕ್ಕೆ ಬಿದ್ದು ನಮ್ಮನ್ನು ನಾವು ಮರೆತಿದ್ದೇವೆ ಅಷ್ಟೇ. ಆದ್ರೆ ನಾವೇನು ಮೂಲತಃ ಯಾರೂ ಪ್ರಪಂಚಿಕರಲ್ಲ. ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ ಗೀತೆಯಲ್ಲಿ ಬರುವಂತ ಮಾತು. ನಮ್ಮ ಸ್ವಭಾವ, ಸ್ವ ಅಂದ್ರ ತಾನು, ತನ್ನ ಮೂಲ ಸ್ವರೂಪ ಏನದ ಅಂದ್ರ ಅಧ್ಯಾತ್ಮನೇ ಅದ, ಪ್ರಪಂಚ ಅಲ್ಲ. ಯಾರೂ ಕೂಡ ಆತ್ಮನನ್ನ ತೊಟ್ಟಿಲಲ್ಲಿ ಹಾಕಿ ಜೋಗಳ ಹಾಡ್ಲಕ್ ಸಾಧ್ಯ ಇಲ್ಲ. ಯಾರೂ ಕೂಡ ಆತ್ಮನನ್ನ ಇನ್ನೊಂದರ ಜೊತೆಗೆ ಲಗ್ನ ಮಾಡ್ಲಕ್ ಸಾಧ್ಯ ಇಲ್ಲ. ಯಾರೂ ಕೂಡ ಆತ್ಮನನ್ನ ಹೊತ್ತುಕೊಂಡು ಹೋಗಿ ಸ್ಮಶಾನದಲ್ಲಿ ಸಮಾಧಿ ಮಾಡ್ಲಕ್ ಸಾಧ್ಯ ಇಲ್ಲ. ಇದೆಲ್ಲ ಏನಂದ್ರ ನಾವು ಆಳವಾಗಿ ಧ್ಯಾನವನ್ನ ಮಾಡದೇ ಇರುವಂತ ಪರಿಣಾಮ. ಅಂದ್ರೆ ಇದೆಲ್ಲ ದುಃಖದ ಸಂಸಾರ. ಎದಕ್ ಬಂದೈತಿದು? ನಾವ್ ಯಾರು ಆ ಕಡೆ ಲಕ್ಷಣ ಕೊಟ್ಟಿಲ್ಲ. ನಾವೆಲ್ಲ ಲಕ್ಷ್ಯ ಕೊಟ್ಟದ್ದು ಯಾವ ಕಡೆಗದ ಅಂದ್ರ ಬರೀ ತೋರಿಕೆಯ ಪ್ರಪಂಚ. ಪರಮಾನುಭವ ಬೋಧೆಯಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಕಲ್ಪಿತ ಪುರುಷ ಇವೇನು ಖರೆ ಖರೆ ಅಲ್ಲ ಇದ್ದಾವ. ನಾವ್ಯಾರು ಖರೆ ಖರೇನ ಸಂಸಾರಿಕರ ಅಲ್ಲ. ಖರೇನ ವರಿಗೆ ಹಚ್ಚಿ ನೋಡಿದ್ರ ನಾವ್ ಯಾರು ಕೂಡ ಪ್ರಾಪಂಚಿಕರೇ ಅಲ್ಲ. ನಮಗ ಮನಿ ಮಾರ ಅವು ಇವು ಏನಿಲ್ಲ. ಅವ್ವ ಅಪ್ಪ ಅಂತೂ ಮೊದಲ ಇಲ್ಲ, ಅಲ್ಲಿಂದ ಎಲ್ಲ ಚಾಲು ಆಗೈತೆ ಅವ್ವ ಅಪ್ಪನಿಂದ. ಆದ್ರ ಆಣವ ಮಲ, ಕಾರ್ಮಿಕ ಮಲ, ಮಾಯಾಮಲ, ಈ ಮಲತ್ರಯಗಳು ಇರಲಾರದಂಥ ನಿರ್ಮಲವಾದ ಪರಮ ಪವಿತ್ರ ತತ್ವವೇ ಆತ್ಮ. ಅದುವೇ ನಮ್ಮ ಮೂಲ ಸ್ವರೂಪ. ಸ್ವಭಾವೋ ಅಧ್ಯಾತ್ಮ ಮುಚ್ಚತೆ. ನಾವೆಲ್ಲ ತೋರಿಕೆಯ ಈ ಜಗತ್ತಿನ ಮಾಯಾಜಾಲದಲ್ಲಿ ಸಿಕ್ಕಿಬಿಟ್ಟದೇವೆ. ಆದ್ರೆ ಇದು ಏನಪ್ಪಾ ಅಂತ ವಿಚಾರ ಮಾಡಿದ್ರೆ ಇರಂಗಿಲ್ಲ ಪ್ರಪಂಚ. ಅದರ ವಿಶೇಷತೆ, ಪ್ರಪಂಚ ಐತನಂದ್ರ ಐತಿ, ಇಲ್ಲಂದ್ರೆ ಇಲ್ಲ. ಯಾವಾಗ ಐತಿ ಯಾವಾಗಿಲ್ಲ ಅಂತ ಕೇಳಿದ್ರ ಚಂದ್ರೋದಯದಲ್ಲಿ ಹೇಳ್ತಾರೆ, ವಿಚಾರ ಚಂದ್ರೋದಯದಲ್ಲಿ
ಅವಿಚಾರೇಣ ಕೃತೋ ಬಂಧ ವಿಚಾರೇಣ ನಿವರ್ತತೆ. ವಿಚಾರ ಮಾಡಲಾರದ ಕಾಲದೊಳಗ ಹಗ್ಗದಲ್ಲಿ ಹಾವು ಐತೆ ಇಲ್ಲಂತಲ್ಲ. ಮತ್ತ ವಿಚಾರ ಮಾಡಿದ ಕಾಲದೊಳಗ ಅದ ಹಗ್ಗನ ಐತಿ, ಹಾವಿಲ್ಲ ಇಲ್ಲ. ಹೀಗಾಗಿ ಮನುಷ್ಯನೇ ಸರಿಯಾಗಿ ವಿಚಾರ ಮಾಡೋದು ತಿಳ್ಕೊ. ಇದು ವೇದಾಂತದ ಉದ್ದೇಶ ಏನಪ್ಪಾ ಅಂದ್ರೆ ವಿಚಾರಕ್ಕೆ ಹಸ್ತೈತಿ ಮನುಷ್ಯನ. ಬರೀ 101 ತೆಂಗಿನಕಾಯಿ ಹೊಡಿ, 11 ಸುತ್ತ ಹಾಕು, 41 ಸುತ್ತ ಹಾಕು, 12 ಜ್ಯೋತಿರ್ಲಿಂಗ ತಿರುಗಾಡೆ ಬಾ, 52 ಶಕ್ತಿ ಪೀಠಕ್ಕೆ ಹೋಗು, ಅಲ್ಲಿ ಮುಳುಗ ಬಾ, ಇಲ್ಲಿ ಮುಳುಗ ಬಾ, ಆ ಜ್ಯೋತಿಷಿ ಕಡೆ ಹೋಗು, ಈ ಮಂತ್ರವಾದಿ ಕಡೆ ಹೋಗು, ಆಯ್ತಾರ ಅಮಾವಾಸ್ಯೆ ದಿವ್ಸ 3 ನಿಂಬೆಕಾಯಿ ತಂದು 3 ಕತ್ರಿಗೆ ಹೋಗಿ, ಇವೆಲ್ಲ ಎದಕ್ಕ ತಿಳುವಳಿಕಿರ್ಲಾರ್ದೆ. ವೇದಾಂತ ಇದನ್ನ ಏನನ್ನೇ ಹೇಳಂಗಿಲ್ಲ. ವೇದಾಂತ ಅಂದ್ರೆ ಏನಪ್ಪಾ? ಕೊನೆಯ ದರ್ಶನ. ಅದು ಷಡ್ ದರ್ಶನಗಳಲ್ಲಿ ಕೊಟ್ಟ ಕೊನೆಯ ದರ್ಶನ ಯಾವುದು ಅಂದ್ರೆ ವೇದಾಂತ ದರ್ಶನ. ಅದಕ್ಕೆ ಉತ್ತರ ಮೀಮಾಂಸಾ ಅಂತ ಕರೀತಾರೆ. ಅಂತಹ ವೇದಾಂತಕ್ಕೆ ಉಪನಿಷತ್ತು ಅಂತ ಕರೀತಾರೆ. ಇಡೀ ಜಗತ್ತಿನ ಸಾರಭೂತವಾದಂತಹ ಜ್ಞಾನ ಎಲ್ಲಿ ಅಡಗದಪ್ಪ ಅಂದ್ರ ಉಪನಿಷತ್ತಿನಲ್ಲಿ ಅಡಗದ. ನಾವು ಮನುಷ್ಯರಾಗಿ ಹುಟ್ಟಿ ಉಪನಿಷತ್ತನ್ನ ತಿಳಿಯದೇ ದೇಹ ಬಿಟ್ಟಿವಿ ಅಂದ್ರ ನಮ್ಮಟ್ಟ ದೊಡ್ಡ ಲಾಸನೆ ಯಾರಿಗೂ ಆಗ್ಲಿಲ್ಲ ಅಂತ ಅರ್ಥ. ಅತಿ ಕಿಮ್ಮತ್ತಿಂದ ಏನಪ್ಪಾ? ಇಡೀ ಜಗತ್ತಿನಲ್ಲಿ ಉಪನಿಷತ್ತು. ಅದರಷ್ಟು ದೊಡ್ಡ ಜ್ಞಾನನೂ ಇಲ್ಲ, ಅದನ್ನ ಹೇಳಿದಂತಹ ಋಷಿಗಳಷ್ಟು ದೊಡ್ಡವರು ಇಡೀ ವಿಶ್ವದಲ್ಲಿ ಇಲ್ಲಿಯವರೆಗೆ ಯಾರು ಆಗೇ ಇಲ್ಲ, ಮುಂದಾಗುವುದೂ ಇಲ್ಲ. ಇಡೀ ಮನುಕುಲಕ್ಕೆ ಹಿರಿಯರು ಯಾರಪ್ಪ? ಶಾಶ್ವತವಾಗಿ ಇಡೀ ಮನುಕುಲವನ್ನು ಆಳುವಂಥವರು ಯಾರು ಅಂದ್ರೆ ಋಷಿಗಳು. ಈ ಜಗತ್ತಿನ ಶಾಶ್ವತ ಸತ್ಯದ ಜ್ಞಾನ ಎಲ್ಲಿ ಅಡಗ್ಯದಂದ್ರೆ ಉಪನಿಷತ್ತಿನಲ್ಲಿ ಅಡಗ್ಯದ. ಇಡೀ ವಿಶ್ವದ ಹಣೆ ಬರಹವನ್ನ ಬರೆದಂಥವ್ರು ಯಾರು ಅಂದ್ರೆ ಋಷಿ ಮುನಿಗಳು. ಎಲ್ಲಾನ ಹೇಳಿಬಿಟ್ಟಾರ. ಅದರಲ್ಲಿ ಅವರು ಹೇಳಲಾರದಂತಹ ವಿಷಯಗಳೇ ಉಳಿದಿಲ್ಲ, ಎಲ್ಲ ಹೇಳಿಬಿಟ್ಟಾರ. ನಮಗೆ ಯಾಕೆ ದುಃಖ ಆಕತಿ ಅಂದ್ರೆ ನಿನಗೆ ಹಿಂಗ ತಪ್ಪು ಮಾಡಿದೆ ಅದಕ್ಕೆ ದುಃಖ ಆಕತಿ ಅಂತ ಹೇಳ್ತಾರ. ಈ ದುಃಖ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ತನ್ನ ಕುಂಡ್ರು ಅದನ್ನ ಇದನ್ನ ತಲೆಯಾನ ಗತ್ಲಾದ ಸ್ವಲ್ಪ ತಲೆಯಂದ ಇಳಿಸಿಡು, ಇಟ್ಟುಕೊಂಡು ಶಾಂತ ಚಿತ್ತನಾಗಿ ವಿಚಾರ ಮಾಡ್ಕೋತ ಹೋಗು. ಏನಪ್ಪಾ ನಾ ಏನಿದ್ನಿ ಏನಾದ್ನಿ ಮುಂದೆ ಎಲ್ಲಿ ಹೋಗಾಮದೀನಿ ಇಷ್ಟ ವಿಚಾರ ಮಾಡು. ಏನದು? 3 ಪ್ರಶ್ನೆ. ಮೊದಲು ಏನಿದ್ನಿ, ಈಗೇನದೀನಿ, ಮುಂದೆ ಏನ್ ಆಗಾಮದೀನಿ, ಯಾಕಡೆ ಹೊಂಟನಿ. ಇದು ಹಳ್ಳಿ ಭಾಷೆದಾಗ. ಇದನ್ನ ಶಂಕರಾಚಾರ್ಯರು ಕಸ್ತುಂ ಕೋಹಂ ಕುತ ಆಯಾತಃ ಕಾಮೇ ಜನನೇ ಕೋಮೇ ತಾತಃ ಇತಿ ಪರಿಭಾವಯ ಸರ್ವಂ ಅಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ವಿಚಾರ ಮಾಡ ಸ್ವಲ್ಪ. ಯಾಕೆ ಅಂದ್ರ ಮನುಷ್ಯನಲ್ಲಿರುವಂಥ ಅತ್ಯಂತ ವಿಶೇಷವಾದ ಶಕ್ತಿ ಯಾವುದು ಅಂದ್ರೆ ವಿವೇಕ. ವಿವೇಕ ಜಾಗೃತ ಆಯಿತು, ಮನುಷ್ಯನಿದ್ದಂಥವ ದೇವರಾಗತ್ತ. ವಿವೇಕ ಮಂದಾಯಿತು ಅಂದ್ರ ನಾವು ಏನಾಗ್ತೀವಿ ಹೇಳಕ್ಕೆ ಬರಂಗಿಲ್ಲ, ತಮೋ ಗುಣಿಗಳಾಗ್ತೀವಿ. ಈ ತ್ರಿಗುಣದ ಮಾಯಾತ್ಮಕವಾದ ಪ್ರಪಂಚದಲ್ಲಿ ಸಿಕ್ಕ ಸಾಯ್ತೀವಿ. ಹೀಗಾಗಿ ಅಂತ ಋಷಿ ಮುನಿಗಳು ಯಾವ ಜ್ಞಾನವನ್ನು ಹೇಳಿದ್ರಲ್ಲ ಅದಕ್ಕೆ ವೇದಾಂತ ಅಂತ ಕರೀತಾರ. ಅಂಥ ವೇದಾಂತ ಪರಿಷತ್ತಿನ ಕಾರ್ಯಕ್ರಮ ಇದು. ಇಲ್ಲಿ ಬಂದು ಮತ್ತೆ ಏನ್ರಿ ಪ್ರಪಂಚದ ಕತೆ ಹೇಳಿಲ್ಲ ಸ್ವಾಮಿಗಳತ್ ಕೇಳಬೇಡ್ರಿ. ಕಾರ್ಯಕ್ರಮದ ಯಾವ್ದೈತಿ? ವೇದಾಂತ ಪರಿಷತ್. ಸಿದ್ಧಾರೂಢರ ಸಂಪ್ರದಾಯದಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಶಾಸ್ತ್ರವೇ ಇದಕ್ಕೆ ಅಧಿಷ್ಠಾನಭೂತವಾದಂಥ ಗ್ರಂಥಗಳಿಲ್ಲಿ. ಆಧಾರ ಗ್ರಂಥ ಯಾವುದು ಅಂದ್ರೆ ನಿಜಗುಣರ ಗ್ರಂಥ. ನಿಜಗುಣರ ಗ್ರಂಥಗಳನ್ನ ಯಾಕೆ ಇಡ್ತಾರಂದ್ರ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೀಗಿದ್ರು
ಯಾವ ಜಾತಿ ಮತ ಪಂಥ ವರ್ಗ ವರ್ಣ ಈ ಯಾವುದೇ ರೀತಿಯಾದಂಥ ಭೇದ ಭಾವನೆಗಳಿಗೆ ಅಂಟಿಕೊಳ್ಳದೆ ಋಷಿ ಮುನಿಗಳು ಯಾವ ಜ್ಞಾನವನ್ನ ಹೇಳಿದ್ರೋ ಅದನ್ನೇ ಅತ್ಯಂತ ಸರಳೀಕರಿಸಿ ದಾರ್ಶನಿಕ ಭಾಷೆಯಲ್ಲಿ ಕನ್ನಡದ ಸೊಗಡಿನಲ್ಲಿ ಹೇಳಿದಂತಹ ಒಬ್ಬ ಆಧುನಿಕ ಕಾಲದ ಮಹಾಶಿವಯೋಗಿ ತತ್ವದರ್ಶಿ ಯಾರಪ್ಪ ಅಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ಬಹಳ ಸರಳವಾಗಿ ಹೇಳ್ಯಾರ. ಅದರಲ್ಲಿ ಇವತ್ತಿನ ವಿಷಯ ನೋಡಿ ಸಲಹೆಯ ನಿನ್ನ ಅಡಿವಿಡಿದೇನು ಅಭವ. ಶಿವಕಾರುಣ್ಯ ಸ್ಥಳದ ಪ್ರಾರ್ಥನೆ. ಇಡೀ 5 ಸ್ಥಳಗಳದಾವು. ಶಿವಕಾರುಣ್ಯ, ಜೀವ ಸಂಬೋಧನಾ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಈ 5 ಸ್ಥಳಗಳಲ್ಲಿ ನಾವು ಮುಂದಿನ 4 ಸ್ಥಳ ಬಿಟ್ರು ನಡೀತೈತಿ. ಯಾಕೆ ಅಂದ್ರ ಪತಂಜಲಿ ಮಹರ್ಷಿಗಳು ಹೇಳ್ಯಾರ, ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನ. ಬರೇ ಈಶ್ವರನ ಭಕ್ತಿಯನ್ನ ಮಾಡುವುದರಿಂದ, ಪರಮಾತ್ಮನಲ್ಲಿ ಸಂಪೂರ್ಣ ಶರಣಾಗತನಾಗುವುದರಿಂದ ನೀನು ಸಮಾಧಿ ಸಿದ್ಧನಾಗುತ್ತೆ. ಒಬ್ಬ ಯೋಗಿ ಆಗ್ಬೇಕಂದ್ರೆ ಏನೋ ಬ್ಯಾರೆ ಸಾಧನಾನ ಬೇಡ. ತುಕಾರಾಮ್ ಮಹಾರಾಜರು ಏನ್ ಮಾಡಿದ್ರು? ಬರೀ ವಿಠಲ 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 ಅಂದು ಸಶರೀರಿಯಾಗಿ ವೈಕುಂಠಕ್ಕೆ ಹೋದರಲ್ಲ. ಇದಕ್ಕಿಂತ ದೊಡ್ಡ ಉದಾಹರಣೆ ಇನ್ನೇನು ಬೇಕು? ಬಸವಣ್ಣನವರು ಬರೀ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಪ್ರಾರ್ಥನೆಯನ್ನ ಮಾಡಿ ಲಕ್ಷದ ಮೇಲೆ 96,000 ಜನ ಅಮರಗಣಗಳನ್ನ ಕೂಡಿಸಿದ್ರು. ಎಲ್ಲರಿಗೂ ಭಕ್ತಿಯನ್ನ ಕಲಿಸಿದ್ರು. ಅಷ್ಟೇ ಅಲ್ಲದೆ ತಾವು ಕೂಡ ಲಿಂಗೈಕ್ಯ ಸ್ಥಿತಿಯ ಅನುಭವವನ್ನು ಹೊಂದಿದರು. ಎದರಿಂದ? ಬರೀ ಭಕ್ತಿ ಮಾತ್ರ ಮಾಡುವುದರಿಂದ. ಇಡೀ ವಿಶ್ವದಲ್ಲಿರುವಂತ ಎಷ್ಟು ಆಧ್ಯಾತ್ಮಿಕ ಸಾಧನೆಗಳದಾವ್, ಎಷ್ಟು ಧಾರ್ಮಿಕ ಸಾಧನೆಗಳದಾವ್, ಧಾರ್ಮಿಕ ಲೋಕದ ಎಷ್ಟು ವ್ರತ ಉಪವಾಸಗಳದಾವ, ಇವೆಲ್ಲವನ್ನ ಬದಿಗಿಟ್ಟು ಬರೇ ಭಕ್ತಿ ಒಂದನ್ನ ನಾವು ಹಿಡ್ಕೊಂಡು ಹೋದೇವಿ ಅಂದ್ರೆ ಇಡೀ ಜಗತ್ತಿನ ಎಲ್ಲಾ ಸಾಧನ ಮಾಡಿದಂಗಾಗ್ತೈತಿ. ಅಷ್ಟು ಶಕ್ತಿ ಭಕ್ತಿಯಲ್ಲಿದ. ಆದ್ರೆ ಭಕ್ತಿ ಹೆಂಗಿರಬೇಕು ಅಂದ್ರೆ ನಿರ್ಮಲವಾಗಿರಬೇಕು, ಪವಿತ್ರವಾಗಿರಬೇಕು, ಪರಮ ಪ್ರೇಮ ಸ್ವರೂಪವಾಗಿರಬೇಕು. ಇದ ಒಂದು ನಿಯಮ. ಅದು ಹೇಗಿರಬೇಕು ಭಕ್ತಿ ಅಂದ್ರೆ ಸಕಾಮವಾಗಿರಬಾರದು, ನಿಷ್ಕಾಮ ಭಕ್ತಿ ಇರಬೇಕು. ಈಗ ಸಣ್ಣ ಹುಡುಗರು ಕೈ ಮುಗಿದು ಪ್ರಾರ್ಥನಾ ಮಾಡ್ತಾವ, ಏನರೇ ಬೇಡಿಕೆ ಇಡ್ತಾವ ನಾವು? ಏನೂ ಇಲ್ಲ. ಆದ್ರ ನಾವು ದೇವರ ಗುಡಿಗೆ ಹೋಗ್ತೇವಿ, ನಾವು ಹಾದೇವು ಅಂದ್ರೆ ದೇವರು ಗಡಬಡಿಸಿ ಬಿಡ್ತಾನ. ಎದಕ್ ಬಂದೋ ಏನೋ, ಏನು ಕೇಳ್ತಾನೋ ಏನೋ. ಅವ ದೇವರು ನಾವು ಹೋಗುತ್ತಕ್ಕ ಗುಡ್ಯಾಂತ ಶಿಖರದ ಮ್ಯಾಲ ಹೋಗಿ ಕೂತಿರ್ತಾನ. ನಾವು ವಾದ ಬಳಕ ಮತ್ ಕೆಳಗಿಳಿದು ಬರ್ತಾನ. ರಾತ್ರಿ ಗುಡ್ಯಾಗ ಇರ್ತಾನ, ಮತ್ 12 ದಿನ 4 ತಕ್ಕ ಗುಡ್ಯಾಗ ಇರ್ತಾನ. ಹಗಲತ್ ಇರಂಗಿಲ್ಲ. ನಾವ್ ಯಾವಾಗ ಹೋಗಿಲ್ಲ ಅವಾಗ ಗುಡ್ಯಾಗ ದೇವ್ರ ಇರಂಗಿಲ್ಲ, ಬರೇ ಮೂರ್ತಿ ಅಟ್ಟೆ ಇರ್ತದೆ. ಯಾಕೆ ಅಂದ್ರ ನಮ್ಮ ಸಕಾಮ ಭಕ್ತಿ. ಅದನ್ನು ಕೊಡು, ಇದನ್ನು ಕೊಡು, ಅದು ಕಡಿಮೆ ಬಿದ್ದೈತಿ, ಇದು ಕಡಿಮೆ ಬಿದ್ದೈತಿ. ಬರೀ ಬೇಡ್ಕೊಳ್ಳೋ ಸಲುವಾಗಿ ಹುಟ್ಟಿದೇವನ ಅಂದಂಗ ಆಗೈತಿ ನಮ್ಮ ಜೀವನ. ಏನು ಬೇಡ್ಕೊಳ್ಳೋದಪ್ಪ? ದೇವ್ರ ಇನ್ನ ಏನು ಕೊಡ್ಬೇಕು? ಇನ್ನ ಏನು ಕೊಡಬೇಕು? ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ಇಷ್ಟೆಲ್ಲ ಕೊಟ್ಟನ್ ದೇವ್ರ, ಇನ್ನ ಏನು ಕೊಡಬೇಕಪ್ಪ? ಆದ್ರೂ ನಮಗ್ ಕಡಿಮೆ ಅನಿಸ್ಲತ್ತೈತಿ. ದೇವ್ರು ನಮಗ್ ಬಂಗಾರ ಸರ ಕೊಟ್ಟಿಲ್ಲ. ದೇವರು ನಮಗ MLA ಮಾಡಿಲ್ಲ. ದೇವರು ನಮಗ 100 ಎಕರೆ ಹೊಲ ಹಚ್ಚಿಲ್ಲ. ನಮ್ಮ ಆಸೆ ಬಹಳ ಇರೋದ್ರಿಂದ ದೇವರು ಕೊಟ್ಟದ್ದು ಕಡಿಮೆ ಅಂತ ಅನಿಸ್ಲತ್ತೈತಿ ನಮ್ಗೆ. ದೇವರೇನು ಕಡಿಮೆ ಕೊಟ್ಟಿಲ್ಲ. ಹೀಗಾಗಿ ಮನುಷ್ಯನೇ ತಿದ್ದುಕೋ, ಸ್ವಲ್ಪ ವಿಚಾರ ಮಾಡು. ಭಕ್ತಿ ಅಂದ್ರೆ ವ್ಯಾಪಾರ ಅಲ್ಲ, ವ್ಯವಹಾರ ಅಲ್ಲ.
ಭಕ್ತಿ ಅಂದ್ರ ಅತ್ಯಂತ ಕ್ಷುಲ್ಲಕವಾದ, ಕ್ಷುದ್ರವಾದ, ಪ್ರಾಪಂಚಿಕವಾದ, ಹೇಯವಾದ ಪದಾರ್ಥಗಳನ್ನ ಕೇಳಿಕೊಳ್ಳುವಂತ ವಿಧಾನ ಅಲ್ಲ. ಭಕ್ತಿ ಅಂದ್ರೆ ಪರಮಾತ್ಮನನ್ನ ಒಲಿಸುವಂತ ಅತ್ಯಂತ ಶಕ್ತಿಯುತವಾದ ಸಾಧನ. ಬರೀ ಶ್ರದ್ಧೆಯಿಂದ ನಂಬಿ ನಾವು ಪ್ರಾರ್ಥನಾ ಮಾಡಿದಿವಿ ಅಂದ್ರೆ ಇದೇ ಕ್ಷಣ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತೈತೆ. ಅಷ್ಟು ಶಕ್ತಿ ಭಕ್ತಿಯಲ್ಲಿದ. ಇದು ಯೋಗದಾಗಿಲ್ಲ, ಇದು ಜ್ಞಾನದಲ್ಲಿಲ್ಲ, ಇದು ಕರ್ಮದಲ್ಲಿಲ್ಲ. ಆದ್ರೆ ಭಕ್ತಿಯಲ್ಲಿ ಆ ಸಾಮರ್ಥ್ಯ. ನಂಬಿ ಕರೆದೊಡೆ ಓ ಎನ್ನನೇ ಶಿವನು. ನಾವು ನಂಬಿ ಕರೆಯಂಗಿಲ್ಲಲ್ಲ. ಅವ ಸಿದ್ದರಾಮೇಶ್ವರ ಕೊಳದಾಗ ನಿಂತ ಬುತ್ತಿ ತಿದ್ದಿಯೋ ಏನ್ ಜಿಗಿಲೋ ಅಂದವ. ಅವಾಗ ಅವ ಮಲ್ಲಯ್ಯ ಬರ್ಲಿಲ್ಲ, ಜಿಗದ ಬಿಟ್ಟ. ಮಲ್ಲಯ್ಯ ಮತ್ತೇನ್ ಸಾಯ್ತಾನಂದ ಪಟ್ನ ಎತ್ತಿ ಬಿಟ್ಟ. ಈ ಮಂದಿ ಕೋಟಿಗಟ್ಲೆ ಶ್ರೀಶೈಲಕ್ಕೆ ಹೋಗ್ತೈತಿ, ಒಬ್ಬರಿಗೆ ಮಲ್ಲಯ್ಯ ಭೇಟಿನ ಆಗೋಲ್ಲ. ನಮ್ಮನ ಕಾಂಬೆ ಹಳೆವಾದು, ಮಲ್ಲಯ್ಯನ ಗುಡಿ ಬಿದ್ದು ಅದು, ಬೆಲ್ಲ ಎಲ್ಲ ಇರಿಬ್ ತಿಂದು ಅದು, ನಾವು ತಿಂದೆವು, ಏನು ಕೆಲಸ ಆಗೋದು. ಐದೇಶಿ ಮಾಡಿದ್ದು ಮಲ್ಲಯ್ಯನ ಬೆಲ್ಲ ಹಂಚಿದ್ದು. ಮಲ್ಲಯ್ಯನು ಭೇಟಿ ಆಗುವಲ್ಲ, ಈ ಊರಾನ ಇರುವ ದೇವ್ರನು ಭೇಟಿ ಆಗುವಲ್ಲ. ಅದಕ್ಕ ಇದಕ್ಕೆಲ್ಲಾ ಮೂಲ ಕಾರಣ ಏನದ ಅಂದ್ರ ನಮ್ಮಲ್ಲಿ ಭಕ್ತಿ ಅಷ್ಟು ಗಟ್ಟಿ ಆಗಿಲ್ಲ. ಇದನ್ನ ಯಾಕೆ ಹಂಗ ಹೇಳ್ಬೇಕಾಗ್ಯದ ಅಂದ್ರೆ ಭಕ್ತಿ ಎಷ್ಟು ಶಕ್ತಿಯುತವಾಗಿರ್ತೈತಿ, ಭಕ್ತಿಯಲ್ಲಿ ಎಂತಹ ತೀವ್ರತೆ ಇರ್ತೈತಿ, ಅದರ ಆಧಾರದ ಮ್ಯಾಲಿಂದ ಮುಂದಿಂದ ಹೇಳೋರದಾರ. ಏನೇನಪ್ಪ, ಇಡೀ ವಿಶ್ವದಲ್ಲಿಯೇ ಮನುಕುಲವನ್ನ, ಇಡೀ ವಿಶ್ವವನ್ನ ತನ್ನ 2 ಹೆಜ್ಜೆ ಕುಣಿತದಿಂದ ತಾಂಡವ ನೃತ್ಯವನ್ನು ಮಾಡಿಸಿದ್ದು ಯಾವುದು ಅಂದ್ರೆ ಕಾಮ. ಎಂಥವರು ಸೋತಾರ. ಎದಕ್ ಸೋತಾರ ಅಂದ್ರ ಈ ಕಾಮದಲ್ಲಿ ಅಷ್ಟು ಶಕ್ತಿ. ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದ್ದು ಯಾವುದು ಅಂದ್ರ ಕಾಮ. ಇಡೀ ವಿಶ್ವ ಎಲ್ಲ ಈಗ ಪ್ರಾಪಂಚಿಕ ಆಗಿದ್ದು ಯಾವ ಕಾರಣದಿಂದ ಅಂದ್ರ ಕಾಮದ ಕಾರಣದಿಂದ. ಇದು ಒಂದು ಇರ್ಲಿಲ್ಲ ಅಂದ್ರೆ ಮನುಷ್ಯ ಮುಕ್ತನಾಗೇ ಇರ್ತಿದ್ದ. ಇನ್ನೊಂದಿದ್ರ ಜೋಡಿ ಕಾಲ, ಮೃತ್ಯು ಅಂತೊಂದೈತಿ. ಅದು ಬಹಳ ದೊಡ್ಡದು. ಕಾಮ ಇದ್ದಾಗ ಕಾಟವನ್ನು ಕೊಟ್ರ ಕಾಲ ನಮ್ಮನ್ನು ಹೊತ್ತುಕೊಂಡ ಹೋಗಿ ಬಿಡ್ತೈತಿ. ಹಿಂಗಾಗಿ ಇವೆರಡು ಅತ್ಯಂತ ಬಲಿಷ್ಠವಾದ ಬಂಧನಗಳು. ಕಾಮನಿಂದ ಪಾರಾಗಬೇಕಂದ್ರೆ ಏನ್ ಮಾಡ್ಬೇಕು? ಅದಕ್ಕೂ ಸರಳ ಉಪಾಯ ಅದ. ಈ ಸಿದ್ಧಾರೂಢರು ಏನ್ ಮಾಡಿದ್ರಪ್ಪ, ಅವ್ರದ್ದು ಹುಬ್ಬಳ್ಳಿಯಲ್ಲಿ ಗದ್ದಿಗೆ ಏನೈತ್ಲ, ಆ ಗದ್ದಿಗೆ ಮ್ಯಾಲ 4 ದಿಕ್ಕಿಗೆ 4 ಮಹಾವಾಕ್ಯಗಳನ್ನು ಬರದ. ಏನ? ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ. ಇವ 4 ಮಹಾವಾಕ್ಯಗಳನ್ನ ಚಿಂತನೆ ಮಾಡ್ತಾ ಹೋಗ್ರಿ, ನೀವು ಕಾಮದ ಕಡೆ ಹೋಗಂಗೆ. ಯಾಕೆ ಅಂದ್ರ ನಾನಾ ದೇವರದಿನಿ ಅಂತ ಗೊತ್ತಾಗಲಿಲ್ಲ ಅಂದ್ರ ಮನುಷ್ಯ ಇನ್ನೊಂದು ವಸ್ತುವನ್ನು ಪ್ರೀತಿಸ್ಲಿಕ್ಕೆ ಹೋಗ್ತಾನ. ಅವನಿಗೆ ಯಾವಾಗ ನಾನೇ ದೇವರದಿನಿ ಅಂತ ಗೊತ್ತಾಗ್ತೈತಲ್ಲ, ಅವಾಗ ಹೊರಗಿಂದ ಪ್ರೀತಿಸುವ ಅವಶ್ಯಕತೆ ಉಳಿಯಂಗಿಲ್ಲ. ಹೊರಗಿಂದ್ರ ಮೇಲೆ ಪ್ರೀತಿನೇ ಉಳಿಯಂಗಿಲ್ಲ. ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ. ಪತಂಜಲಿಗಳು ಹೇಳ್ತಾರ, ಆಗ ಮನುಷ್ಯ ತನ್ನೊಳಗ ತಾನು ನಿಲ್ತಾನ, ವಿಷಯದ ಜಗತ್ತನ್ನ ಬಿಟ್ಟು ಬಿಡ್ತಾನ. ಕಾಮ ಗೆಲ್ಬೇಕಂದ್ರೆ ಇನ್ನೊಂದು ಅತಿ ಸರಳ ವಿಧಾನ ಸಿದ್ಧಾರೂಢರು ಜಗತ್ತಿಗೆ ಪರಿಚಯಿಸಿದ್ದು. ಏನಪ್ಪ? ಯಾವಾಗಲೂ ಜಪ ಮಾಡ್ಕೋತಿದ್ದ ಬಿಡು. ಕಾಮನ ವಸ್ತಿ ಎಲ್ಲೈತಿಪ್ಪ? ಕಾಮನಿಗೆ ಏನಂತ ಕರೀತಾರ? ಮನಸ್ಸಿಜ ಅಂತ ಕರೀತಾರ. ಮನಸ್ಸಿನಾಗ ಹುಟ್ಟತೈತಿ. ಜ ಅಂದ್ರ ಹುಟ್ಟುದು, ಮನಸ್ಸಿಜ. ಕಾಮನನ್ನ ಶಿವ ತನ್ನ 3ನೇ ಕಣ್ಣ ತೆಗೆದ ಅಗ್ನಿನೇತ್ರದಿಂದ ಸುಟ್ಟು ಹಾಕಿದ. ಕಾಮನ ಹೆಂಡತಿ ಆದಂಥ ರತಿದೇವಿ ಪ್ರಾರ್ಥನೆ ಮಾಡಿದಾಗ
ಆತು ಅವನ ಶರೀರ ಅಂತೂ ಸುಟ್ಟು ಹೋಗಿ ತಿನ್ನು ಹೊಳ್ಳಿ ಬರಂಗಿಲ್ಲ. ಯಾಕಂದ್ರ ಅಗ್ನಿ ನೇತ್ರದಿಂದ ಸುಟ್ಟದಂದ ಬಳಕ ಅದನ್ನು ಹೊಳ್ಳಿ ಮೂರ್ತಿ ಮಾಡ್ಲಕ್ಕೆ ಈ ಇಡೀ ವಿಶ್ವದಲ್ಲಿ ಯಾರಿಗೇನ ಸಾಧ್ಯ ಇಲ್ಲ ಅಂತ ಶಿವ ಹೇಳಿದ. ಹಂಗಾದ್ರೆ ಏನಪ್ಪ, ನನ್ನ ಪತಿ ಬದುಕಬೇಕು ಅಂತ ರತಿದೇವಿ ಕೇಳಿದಾಗ ಶಿವ ಹೇಳಿದ, ನಿನ್ನ ಪತಿ ಬದುಕ್ತಾನ ಶರೀರ ರೂಪದಿಂದ ಅಲ್ಲ. ಅವನು ಯಾವ ನಿನ್ನ ಬಗ್ಗೆ ಯಾವ ಸುಖ ಪಡಬೇಕು ಅಂತ ಸ್ವಲ್ಪ ಬಯಸ್ತಾನಲ್ಲ, ಆ ಬಯಕೆ ಹುಟ್ಟಿತು ಅಂದ್ರೆ ಅಲ್ಲಿ ಕಾಮ ಹುಟ್ಟೇ ಬಿಡ್ತಾನ ಅಂತ ಹೇಳಿದ. ಮನಸ್ಸಿನಲ್ಲಿ ಹುಟ್ಟುತ್ತಾನ ಕಾಮ. ಕಾಮನ ವಸ್ತಿ ಎಲ್ಲೈತಿ? ಮನ್ಯಾಗದು ಇಲ್ಲ. ಮತ್ ಹೊರಗೆ ಎಲ್ಲಿ ಹುಡುಕಾಡ್ಲಕ್ಕೂ ಆದ್ರೂ ಕಾಮ ಸಿಗಂಗಿಲ್ಲ. ಆದ್ರ ಕಾಮ ಇಲ್ಲಂತಿಲ್ಲ. ಎಲ್ಲಿದಾನವ? ಹೊರಗಿಲ್ಲ, ನಮ್ಮ ಮನಸ್ಸಿನಾಗದ. ಅದಾನೇನ್ ನಿಜವಾಗಿಯೂ ಮನಸ್ಸಿನಾಗ ಇಲ್ಲ. ಯಾಕೆ ಅಂದ್ರೆ ನಿಜವಾಗಿ ಇರಾವನ ಇದ್ದ ಅಂದ್ರೆ ಯೋಗಿಗಳ ಮನಸ್ಸಿನಾಗ ಯಾಕಿಲ್ಲ ನಾವು ಕಾಮ? ಜ್ಞಾನಿಗಳ ಮನಸ್ಸಿನಲ್ಲಿ ಯಾಕೆ ಇಲ್ಲ? ದಾರ್ಶನಿಕರ ಮನಸ್ಸಿನಲ್ಲಿ ಯಾಕೆ ಇಲ್ಲ? ಋಷಿಗಳ ಮನಸ್ಸಿನಲ್ಲಿ ಕಾಮ ಇತ್ತು ಅಂದ್ರ ಇಷ್ಟು ಉಪನಿಷತ್ತುಗಳು ಹೆಂಗ ಬರ್ತಿತ್ತು? ಮಂತ್ರ ದೃಷ್ಟಾರರ ಮನಸ್ಸಿನಲ್ಲಿ ಕಾಮ ಇತ್ತು ಅಂದ್ರ ಮಹಾ ಮಂತ್ರಗಳು ಯಾಕೆ ಈ ಧರೆಗೆ ಅವತರಿಸ್ತಾ ಇದ್ದು? ಆದ್ದರಿಂದ ಅಲ್ಲಿ ಕಾಮ ಇಲ್ಲ. ಕಾಮ ಎಲ್ಲದ ಅಂದ್ರ ಅಜ್ಞಾನಿಯ ಮನಸ್ಸಿನಲ್ಲಿ ಕಾಮ ಅದ. ಕಾಮ ಇತ್ತು ಅಂದ್ರ ಆ ಮನುಷ್ಯ ಬೆಕ್ಕದಂತ ಶಾಣೆ ಅದಾನಂದ್ರೂ ಮುಗದ ಹೋಗ್ತಾವ. ಆನೆ ಬಹಳ ತಾಕತ್ವಾನ ಅದ ಅಂದ್ರೂ ಅಂಕುಶ ಚುಚ್ಚರು ಅಂದ್ರ ಮುಗಿದ ಕೆಲಸ, ಅದರ ಶಕ್ತಿ ಹೋಯ್ತು. ಹಾಗೆ ಈ ಕಾಮ ಅನ್ನುವಂಥದ್ದು ಇದು ಹೋಗ್ಬೇಕಂದ್ರ ಇದು ವಸ್ತಿ ಮಾಡಿದ ಮನೆ ಯಾವುದು? ಮನಸ್ಸು. ಆ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಅನ್ನುವ ಷಡಕ್ಷರಿ ಮಂತ್ರದ ಜಪ ನಡೀತು ಅಂದ್ರ ಕಾಮ ಹೇಳಿ ಹೆಸರಿರ್ಲಾರ್ದಂಗ ಓಡಿ ಹೋಗಿ ಬಿಡುತ್ತೆ. ಯಾಕೆ ಅಂದ್ರ ಮಂತ್ರದಲ್ಲಿ ಅಂಥ ಸಾಮರ್ಥ್ಯ ಅದ. ಶಿವನ ಹೆಸರು ತಗೊಂಡ್ರನ್ನ ಕಾಮ ಇರಂಗಿಲ್ಲ. ಯಾಕೆ ಅಂದ್ರ ಶಿವ ಕಾಮನನ್ನ ಸುಟ್ಟ ಹಾಕ್ಯಾನ. ಶಿವನಿಗೇನಂತಾರ? ಕಾಮಾರಿ ಮನ್ಮಥಾರಿ ಅಂತ ಕರೀತಾರ. ಆ ಶಿವ ಬಂದ ಅಂದ್ರೆ ಇವ ಕಾಮ ಓಡಿ ಹೋಗಿ ಬಿಡ್ತಾನೆ, ಇರಂಗಿಲ್ಲ. ರಾವಣ ಅಷ್ಟು ದೊಡ್ಡ ವಿದ್ಯಾವಂತ, ಮಹಾ ತಪಸ್ವಿ, ಸಿದ್ಧಿ ಪುರುಷ, ಅತ್ಯಂತ ಪ್ರತಿಭಾವಂತ. ಇಷ್ಟೆಲ್ಲ ಇದ್ರೂ ಅವ ನಾಶ ಆಗಲ ಕಾರಣೀಕರ್ತವಾದದ್ದೇ ಕಾಮ. ಜರಾಸಂಧ, ಕೀಚಕ, ಇನ್ನಿತರ ಹಲವಾರು ಜನ ಎಲ್ಲ ನಷ್ಟವಾಗಿ ಹೋಗಲಿಕ್ಕೆ, ದೇವಲೋಕವನ್ನು ಆಳುವಂಥ ಇಂದ್ರ ಶಾಪಗ್ರಸ್ತನಾಗಲಿಕ್ಕೆ ಕಾರಣವಾದಂಥದ್ದು ಯಾವುದು ಅಂದ್ರೆ ಕಾಮ. ಸಾಣದಲ್ಲಿದೆ. ಇದು ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಈಗ ನೋಡ್ರಿ, ಹಾವು ಬಂದೈತೆ ಅಂದ್ರ ಗರುಡ ಮಂತ್ರ ಕಲ್ತು ಬಿಟ್ಟಿವಂದ್ರ ಹಾವು ಬರಂಗಿಲ್ಲ. ಯಾವ ಮಂತ್ರ ಕಲಿಬೇಕು? ಹಾವು ಒಟ್ಟ ಬರಬಾರದು, ಹಾವು ಕಡಿಬಾರದು, ವಿಷ ಏರಬಾರದು ಅಂದ್ರ ಗರುಡನ ಮಂತ್ರ ಕಲ್ತು ಬಿಡುದು, ಹಾವು ಬರಂಗಿಲ್ಲ, ವಿಷಾನೂ ಏರಂಗಿಲ್ಲ. ಹಂಗ ನಾವು ಈ ಕಾಮದ ಬಾಧಾ ನಮಗಾಗಬಾರದು ಅಂದ್ರ ಒಂದೇ ಒಂದು ಗರುಡ ಮಂತ್ರ, ಓಂ ನಮಃ ಶಿವಾಯ ಮಂತ್ರ ಜಪ ಮಾಡು. ಇದು ಬರಂಗೇ ಇಲ್ಲ, ಇದರ ವಿಷಯ ಏರಂಗಿಲ್ಲ. ಸಾಧನ ಯಾವುದು? ಇದೇ ಸಾಧನ. ಬಹಳ ದೊಡ್ಡ ಸಾಧನನೂ ಏನಿಲ್ಲ. ಮನಸ್ಸಿನ ಸ್ವರೂಪವನ್ನು ಹೇಳ್ತಾರೆ ತಿಳಿದವರು, ಮನಃಶಾಸ್ತ್ರಜ್ಞರು. ಮನಸ್ಸಿನ ಸ್ವರೂಪ ಹೆಂಗಪ್ಪ? ಯಾವಾಗಲೂ ಏನಾದರೂ ಸಂಕಲ್ಪ ಮಾಡ್ತೈತೆ, ಇರ್ಲಿಲ್ಲ ಅಂದ್ರೆ ವಿಕಲ್ಪ ಮಾಡ್ತೈತೆ. ಮನಸ್ಸಿನ ಜೀವಂತಿಕೆ ಇರುವುದೇ ಅಲ್ಲಿ. ಇಂಥ ಮನಸ್ಸೇನೈತ್ಲ, ಈ ಮನಸ್ಸಿನಲ್ಲಿ ಯಾವಾಗಲೂ ಒಂದದಕ್ಕೆ ಕೆಲಸ ಹಚ್ಚಿ ಬಿಡುದು. ನಾವು ಏನ್ ಕೆಲಸ ಹಚ್ಚೋದು? ಮನನ ಮಾಡಪ್ಪ. ಏನು ಮಾಡು? ಮಂತ್ರವನ್ನು ಯಾವಾಗಲೂ ಮನಸ್ಸಿನಲ್ಲಿ ಸ್ಮರಣ ಮಾಡ್ತಾ ಇರೋ ಮಾನಸಿಕ ಜಪವನ್ನು ಮಾಡು. ಈ ಜಪದಿಂದಾಗಿ ಏನಾಗ್ತದಂದ್ರ ನಿನ್ನ ಮನಸ್ಸಿನಲ್ಲಿರುವಂತಹ ಕಾಮ ಇಲ್ಲದಂಗಾಗ್ತೈತಿ. ಇನ್ನು ಮುಂದಿಂದ ಯಾವುದು? ಕಾಲ. ಇದು ಇಡೀ ವಿಶ್ವವನ್ನೇ ಸ್ವಾಹಾಕಾರ ಮಾಡುವಂತ ಮಹಾಶಕ್ತಿ. ನಾವ್ಯಾವ ಗಿಡ ತಪ್ಪಲು? ಬ್ರಹ್ಮಾಂಡಗಳೇ
ಕೋಟಿ ವರ್ಷಗಳಾದ ಬಳಿಕ ಬ್ರಹ್ಮಾಂಡಗಳೇ ಉಳಂಗಿಲ್ಲ, ಅದನ್ನೇ ನುಂಗಿ ಹಾಕೋದೈತೆ. ಅದ ಕಾಲ ಅಷ್ಟು ದೊಡ್ಡದು. ಸೂರ್ಯ ಚಂದ್ರರನ್ನೇ ಎಲ್ಲವನ್ನಾಗಿ ಮಾಡಿಸುವಂತ ಮಹಾಶಕ್ತಿ ಕಾಲ. ಕಾಲೋ ಹಿ ಜಗದ್ಭಕ್ಷಕ ಅಂತ ಕರೀತಾರ ಮಹಾಭಾರತ. ಕಾಲ ಅಂದ್ರೆ ಏನು? ಇಡೀ ಜಗತ್ತನ್ನ ತಿಂದು ಹಾಕುವಂತ ಶಕ್ತಿ ಅದು. ಇಡೀ ಜಗತ್ತನ್ನೇ ಜೀರ್ಣ ಮಾಡುವಂತ ಶಕ್ತಿ, ಜಗತ್ತನ್ನೇ ಭಕ್ಷಣ ಮಾಡುವಂತ ಮಹಾಶಕ್ತಿಯೇ ಕಾಲ. ಅಂತಹ ಕಾಲನ ಸ್ಪರ್ಶ ಎದಕ್ಕಾಗೈತಿ ಅಂದ್ರ ಶರೀರಕ್ಕಾಗೈತಿ. ಶರೀರ ಇದು ಯಾವ ಫ್ಯಾಕ್ಟ್ರಿ ಒಳಗೆ ತಯಾರಾಗಿ ಬಂದೈತಿ ಅಂದ್ರ ಇದು ಯಮಧರ್ಮನ ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಬಂದೈತಿ, ಅಲ್ಲೇ ಹೋಗುದೈತಿ. ಇದ್ರ ಎಕ್ಸ್ಪೈರಿ ಡೇಟ್ ಎಲ್ಲೈತಪ್ಪ? ಯಮಧರ್ಮನ ಶಾಲೆಗೆ ಹೋದ ಬಳಕ ಐತಿ. ಆದ್ದರಿಂದ ಈ ಶರೀರಕ್ಕ ಕಾಲನ ಸ್ಪರ್ಶ ಅದ, ಇದು ಸಾಯೋದನ. ಜಗತ್ನಾಗ ಇಂಥ ಒಬ್ಬ ಡಾಕ್ಟರ್ ಹುಟ್ಟಿಲ್ಲ, ಇದು ಒಟ್ಟ ಸಾಯಬಾರದು ಅಂತ ಔಷಧಿ ಕಂಡಿಡಿ ಯಾವ ಡಾಕ್ಟರ್ನು ಹುಟ್ಟಿಲ್ಲ. ಸಂಜೀವಿನಿ ವಿದ್ಯಾ ಅಂದ್ರ ಇದೇನ ಔಷಧಿ ವಿದ್ಯೆ ಅಲ್ಲದು, ಆತ್ಮಜ್ಞಾನದ ವಿದ್ಯೆಗೆ ಸಂಜೀವಿನಿ ವಿದ್ಯೆ ಅಂತಾರ. ಅದನ್ನ ತಿಳ್ಕೊಂಡ್ರ ಅಟ್ಟ ನಾವು ಅಜರಾಮರಾಗಲಿಕ್ಕೆ ಸಾಧ್ಯ. ಏನೋ ಒಂದು ವನಸ್ಪತಿ ಐತಿ, ಅದನ್ನ ಹಾಕಿ ಕುಡಿಸ್ರ ಮಾಡ್ರ ನಾವು ಜೀವಂತಕ್ಕಿವಿ, ಹೊಳ್ಳೆ ಬದುಕ್ತಿವಿ, ಮತ್ತ ಅವಳ ಗುಂಡೆವಾಡಿ ಬಿಟ್ಟು ಹೋಗಂಗಿಲ್ಲ, ತಿಂಗಲ್ಲ. ಮತ್ ಅದೇನೋ ಅಲ್ಲ, ಸಂಜೀವಿನಿ ವಿದ್ಯಾ ಅಂದ್ರ ಅದು ಆತ್ಮವಿದ್ಯೆ. ಹೀಗಾಗಿ ನಾವೆಲ್ಲ ಸಾವಿನ ಭಯದಲ್ಲಿರುವಂಥವ್ರು. ಹೇಳ್ರು ನೋಡು, ವಿಚಾರ ಮಾಡಿ, ಯಾವಾಗಿದು ಸಾವು ಅನ್ನುವಂಥದ್ದು ಬರ್ತೈತಿ. ಮಂದಿದಲ್ ಮತ್ ನಾವೇ ಹೇಳೋದು. ಮಂದಿದೇನ್ ನಮಗ್ ಬೇಡಾಗಿತ್ತಂದ್ರ ಸದ್ಯ ಸತ್ ಹೊಕ್ಕನ್ ಬಿಡ್ರಿ ಎತ್ತು ನಾವು. ಆದ್ರ ನಾವ್ ಯಾವಾಗ ಸಾಯ್ತೀವಿ ನಮಗ್ ಗೊತ್ತೈತೇನು? ಯಾವಾಗೈತಿ ಗೊತ್ತಾ ಇಲ್ಲದ. ದೇವ್ರ ಅದನ್ನ ತನ್ನ ಕಡೆ ಇಟ್ಕೊಂಡ್ಬಿಟ್ಟಾನ. ಯಾವಾಗಿದ ಶರೀರ ಸಾಯ್ತೈತಿ ಗೊತ್ತ. ಯಾವಾಗರೇ ಸಾಯ್ಲಿ, ಇಂದರೆ ಸಾಯ್ಲಿ, ಇನ್ನೊಂದು 50-100 ವರ್ಷ ಬಿಟ್ರೆ ಸಾಯ್ಲಿ, ಒಟ್ಟು ಸಾಯ್ತೈತಿ. ಇದು ಸಾಯೋದ್ರ ಬೆನ್ನ ಹತ್ತಿ ನಾವ್ಯಾಕೆ ಸತ್ತು ಹೋಗುದು ಅಂತ ಋಷಿಗಳು. ಸಾಯೋದು ಸತ್ತು ಹೋಗೋಲ್ಲಕ್ಕೋ, ನೀ ಸಾಯವಲ್ಲ. ನೀ ಯಾರದಿಪ ಅಂದ್ರ ಅಜರಾಮದವಾದಂಥ ಆತ್ಮ ಚೈತನ್ಯವೇ ನೀ ಅದಿ. ಸಾಯೋದ್ರಿಂದ ಯಾಕೆ ಬೆನ್ನ ಹತ್ತಿ ಹೊಂಟದಿ? ಸಾಯೋದು ಸಾಯಲದ, ಅದು ಹುಟ್ಟೈತಿ ಹೊಂಟೈತಿ, ಯಮನ ಮನೆಗೆ ಹೊಂಟೈತಿ ಹೋಗ್ಲದ. ಇಂದು ಹುಡುಗ ಹುಟ್ಟದ ಅಂದ್ರ ಮೊದಲನೇ ಹೆಜ್ಜೆಯನ್ನ ಯಾವ ಕಡೆಗೆ ಇಡ್ತದಂದ್ರ ಸ್ಮಶಾನದ ಕಡೆಗೆ ಇಡ್ತದ. ಸ್ಮಶಾನ ಇನ್ನೊಂದು 100 ವರ್ಷದ ನಂತರ ಅದು ಹೋಗಿ ಸ್ಮಶಾನಕ್ಕೆ ಮುಟ್ಟುದೈತಿ. ಆದ್ರೆ ಅಷ್ಟು ದೂರ ಆದ್ರೂ ಅದು ಹೋಗುದು ಸ್ಮಶಾನಕ್ಕನ. ಆ ಕಾರಣದಿಂದಾಗಿ ಮನುಷ್ಯನೇ, ನೀ ಸಾಯುವಂತ ಈ ಶರೀರ ಯಾಕಿಟ್ಟು ತಲೆಯಾಗ ಹೊತ್ತುಕೊಂಡು ಇದ್ರ ಬಗ್ಗೆ ಚಿಂತೆ ಮಾಡ್ಕೋತ ಕೂತದೆ? ಬರಾಗ ಬರ್ಲಿ, ಅದು ಸಾಯಲಿ ಶರೀರ. ಈ ಶರೀರವನ್ನೇ ಸಾಕ್ಷಿಯಾಗಿ ನೋಡುವಂತ ಆತ್ಮ ಚೈತನ್ಯ ನೀ ಆಗಲ್ಲ, ಮುಗ್ದ ಹೋತು. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ. ಇದೇನು ಬರೇ ಅನ್ಲಾಕ್ ಅಷ್ಟ ಇಲ್ಲ, ನಿರ್ವಾಣ ಷಟ್ಕ ಬದುಕಬೇಕಿದನ್ನ. ಇದರ ಕುರಿತಾಗಿ ಧ್ಯಾನ ಮಾಡಬೇಕು, ಆಳವಾಗಿ ಚಿಂತನೆ ಮಾಡಬೇಕು. ಅವಾಗ ಮನುಷ್ಯನ ಶರೀರ ಇರ್ತದ, ಮನಸ್ಸಿರ್ತದ, ಬುದ್ಧಿ ಇರ್ತದ. ಆದ್ರೆ ಇವ ಮಾತ್ರ ನಾನೇ ಶಿವಸ್ವರೂಪಿ ಅನ್ನುವಂಗ ಶಿವ ಚೈತನ್ಯದಲ್ಲಿ ವಿಲೀನವಾಗಿ ಹೋಗ್ತಾನ, ಮುಕ್ತಾತ್ಮನಾಗ್ತಾನ. ಮುಕ್ತ ಆಗೋದಂದ್ರೆ ಏನು? ಮೋಕ್ಷ ಅಂದ್ರೆ ಏನಪ್ಪ? ಮೋಕ್ಷ ಅಂದ್ರೆ ಶರೀರ ಇರಬೇಕು, ಶರೀರದ ಭಾವ ಇರಬಾರದು. ಮನಸ್ಸಿರಬೇಕು, ಅದರಲ್ಲಿ ಯಾವುದೇ ವೃತ್ತಿಗಳು ಏಳಬಾರದು. ಬುದ್ಧಿ ಇರಬೇಕು, ಶಾಂತವಾಗಿರಬೇಕು. ಅಹಂಕಾರ ಇರಬೇಕು, ವೃತ್ಯಾತ್ಮಕವಾದ ಅಹಂಕಾರ ಇರಬಾರದು. ಸ್ವರೂಪಾತ್ಮಕವಾದಂತ ಭಾನ ಇರಬೇಕು. ಆವಾಗ ನಾವು ಮುಕ್ತರಾದಂಗ. ಆ ಸ್ವರೂಪಾತ್ಮಕವಾದಂತ ಅಸ್ತಿತ್ವಾತ್ಮಕವಾದಂತ ಅಹಂದ ಭಾನ ಬಂತು ಅಂದ್ರ ಆತ್ಮ ಸಾಕ್ಷಾತ್ಕಾರ ಆಯ್ತು ಅಂತ ಕರೀತಾರ. ಅವಾಗ ಮುಕ್ತರಾದಂಗ ನಾವು. ಕಾಲವನ್ನು ಮೀರೋದಂದ್ರ ಇದೇನಪ್ಪ? ಅಧ್ಯಾತ್ಮ ವಿದ್ಯೆ, ವಿಚಾರ ಮಾಡುವಂಥ ವಿದ್ಯೆ.
ನಾವ್ ಇಲ್ತಕ ಏನೇನು ಕಲ್ತಾ ಇದೀವಲ್ಲ ಅದೆಲ್ಲ ಮಂದಿದ ಉಸಾಬರಿ ಮಾಡಿದಂಗ, ಬರೇ ಪ್ರಪಂಚದ ಉಸಾಬರಿ ಮಾಡಿದಂಗ. ಈಗೇನಿದೆ ವೇದಾಂತ ಪರಿಷತ್ನಾಗ ನಡೆದೈತ್ಲೆ ವಿಷಯ, ಇದು ನಮ್ಮ ಕುರಿತಾಗಿರುವಂತ ವಿಚಾರ. ಇದನ್ನ ಕೇಳಿ ಟಾವೆಲ್ ಜಾಡಿಸಿ ಹೋಗುದಲ್ಲದು, ಇದನ್ನ ಕೇಳಿ ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು, ಅವಾಗ ಪ್ರಯೋಜನ ಆಗ್ತದೆ. ಆತ್ಮಲಾಭಾತ್ ಪರಂ ನ ವಿದ್ಯತೆ. ಇಡೀ ವಿಶ್ವದಲ್ಲಿ ಅನೇಕ ಲಾಭಗಳದಾವ. ಧನ ಲಾಭ ಅದ, ಪುತ್ರ ಲಾಭ ಅದ, ಗ್ರಹ ಲಾಭ ಅದ, ಕ್ಷೇತ್ರ ಲಾಭ ಅದ, ಅನೇಕ ಲಾಭಗಳದಾವು. ಆದ್ರ ಆತ್ಮ ಲಾಭದಂತ ದೊಡ್ಡ ಲಾಭ ಇನ್ಯಾವುದೂ ಇಲ್ಲ. ಗದುಗಿನ ಶಿವಾನಂದ ಮಹಾಸ್ವಾಮೀಜಿ ಅವರು ಒಂದು ದಿನ ಅವ್ರ ಅಟ್ಟ ಒಂದು 3 ಫೂಟ್ ಮುಂದಷ್ಟ ನೋಡ್ತಿದ್ರು. ಸಾಯಂಕಾಲದ ಸಮಯ ಹಿಂದ ಕೈ ಕಟ್ಕೊಂಡು ಅಡ್ಡಾಡತ್ತಿದ್ರು. ಅಲ್ಲೇ ಶತಪಥ ಹಿಂಗ್ ಹೋಗುದು ಮತ್ತೆ ಹೊಳೆ ಬರುದು, ಅಲ್ಲೇ ಅಡ್ಡಾಡ್ತಿದ್ರು. ಏನೋ ಒಂದು ಆಧ್ಯಾತ್ಮಿಕ ಚಿಂತನೆ ಮಾಡ್ಕೋತ. ಅವಾಗ ಒಬ್ಬ ಹುಡುಗ ಕೇಳಿದವ, ಯಾಕ ಅಜ್ಜ ಏನ್ ಕಳ್ಕೊಂಡದಿ, ಏನ್ ಹುಡ್ಕಾಡ್ಲತ್ತಿದಿ ಅಂತ ಕೇಳಿದವ. ಅವಾಗ ಗದುಗಿನ ಶಿವಾನಂದ ಮಹಾಸ್ವಾಮೀಜಿ ಅವರು ಹೇಳಿದ್ರು, ನಾನು ನನ್ನ ಕಳ್ಕೊಂಡೇನೆ, ನನ್ನ ಹುಡುಕಾಡ್ಲಾಗ್ತೇನೆ, ಮತ್ತೇನು ಹುಡುಕಾಡ್ಲಾಗ್ತಿಲ್ಲ ಅಂತ ಹೇಳಿದ್ರು ಅವ್ರು. ನಾವೇನೇನು ಕಳ್ಕೊಂಡದೀವಿ, ಈ ಕಾಗದ ಪತ್ರ ಕಳೆದವ್ರಿ, ನಮ್ಮ ಹೊಲದು, ನಮ್ಮ ಬಂಗಾರ ಕಳೆದೈತಿ, ನಮ್ಮ ಹುಡುಗ ಕಳ್ಕೊಂಡೈತಿ, ನಮ್ಮ ಎಮ್ಮೆ ಕಳ್ಕೊಂಡೈತಿ, ಮಳೆ ಬಾಳ ಆತು, ಹೊಳಸಾಲ ದಂಡ್ಯಾಗ ಬಣಿವೆ ಒಟ್ಟಿದ್ದ ಹರ್ಕೊಂಡು ಹೋಗಿ ಬಿಟ್ಟು ಬಣಿವೆ ಕಳ್ಕೊಂಡೈತಿ. ಇವೆಲ್ಲ ಕಳ್ಕೊಂಡವ, ಇವು ಸಿಗುವುದಾವ. ನಿನ್ನ ನೀ ಕಳ್ಕೊಂಡದಲ್ಲ ಅದ್ಯಾಂಗ, ಅದನ್ನ ವಿಚಾರ ಮಾಡವ್ರು ಯಾರು? ಹೀಗಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆ ಪ್ರಾರ್ಥನೆಯಲ್ಲಿ ಎಂಥ ಶಕ್ತಿ ಅದ ಅಂದ್ರ, ಕಾಮನನ್ನು ಗೆಲ್ಲಬಹುದು, ಕಾಲವನ್ನು ಗೆದ್ದು ಹೋಗ್ಬೋದು. ಇದೇನು ದೊಡ್ಡ ವಿಷಯ ಅಂತಂತಾರ ಮಹಾತ್ಮರು. ಕಾಮವನ್ನ ಗೆಲ್ಲುವುದೇನು ಬಹಳ ದೊಡ್ಡ ವಿಷಯ ಏನಲ್ಲ. ಕಾಮವನ್ನ ಗೆದ್ದದ್ದರಿಂದಲೇ ಕೋಟಿ ಕೋಟಿ ಗಟ್ಟಲೆ ಜನ ಋಷಿಗಳು ಮುಕ್ತಾತ್ಮರಾದರು, ವಿಶ್ವವಂದ್ಯರಾದರು, ಜಗತ್ ಪೂಜ್ಯರಾದರು. ಅದನ್ನ ಗೆಲ್ಲಲಿಲ್ಲ ಅಂದ್ರೆ ಪೂಜ್ಯರಾಗಲಕನ ಬರಂಗಿಲ್ಲ. ಅದನ್ನ ಮೀರಿ ಹೋದಾಗಲೇ ಮನುಷ್ಯ ಪರಮಾತ್ಮನ ಸಾಮ್ರಾಜ್ಯವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯ. ಕಾಲವನ್ನು ಮೀರುವುದು ಅದು ಸರಳದ, ಹಂಗೇನ ಬಹಳ ಕಠಿಣ ಅಂತಲ್ಲ. ನಾವು ಯಾವಾಗಲೂ ಶರೀರದ ಭಾನದಲ್ಲಿ ಇರ್ತೀವಿ. ಅದಕ್ಕ ನಮಗ ಮಹಾತ್ಮರು ಹೇಳುವುದೇನಪ್ಪಾ ಅಂದ್ರ, ದಿನಂಪ್ರತಿ 1 ತಾಸರೇ ಧ್ಯಾನ ಮಾಡ್ರಪ್ಪ ಅಂತ ಹೇಳ್ತಾರೆ. ಆ ಧ್ಯಾನ ಏನ್ ಮಾಡ್ತೈತಿ, ಅದರಲ್ಲಿ ಏನ್ ನಾವು ಕಲಿಯೋದದ ಅಂದ್ರ, ಈ ಶರೀರವನ್ನ ಸಾಕ್ಷಿಯಾಗಿ ನೋಡಿ ಶರೀರ ಬಿಡುವ ಕಲೆಯನ್ನ ದಿನಂಪ್ರತಿ ಅಭ್ಯಾಸ ಮಾಡೋದೇ ಧ್ಯಾನ. ಶರೀರ ಬಿಡುವುದಂದ್ರ ಬರೇ ದೇಹ ಬಿಡುದು ಅಷ್ಟೇ ಅಲ್ಲ. ಇದ್ದಾಗಲೇ ಶರೀರ ಇಲ್ಲಿ ಕುಂತಿರಬೇಕು, ಮನಸ್ಸಿಲ್ಲೇ ಇರಬೇಕು, ಬುದ್ಧಿ ಇಲ್ಲೇ ಇರಬೇಕು. ಇವೆಲ್ಲ ಸೌಮ್ಯ ಶಾಂತವಾದಾಗ ಮನುಷ್ಯನಿಗೆ ಯಾರಂತ ಗೊತ್ತಾಗ್ತದೆ. ಅದೆಲ್ಲ ಯಾವಾಗ ಗೊತ್ತಾಗೋದು? ಧ್ಯಾನದಾಗ ಅಷ್ಟ. ಈ ಗದ್ದಲ್ದಾಗ ಏನೋ ಗೊತ್ತಾಗಂಗಿಲ್ಲ. ನೀವು ಬೇಕಾದಷ್ಟು ಗಂಟೆ ಬಿಡಿರಿ, ಬೇಕಾದಂಗ ಪೂಜೆ ಮಾಡ್ರಿ, ಏನು ಕೆಲಸ ಆಗಂಗಿಲ್ಲ. ಇದು ಹೊರಗಿನ ಆಡಂಬರದಿಂದ ಏನು ಆಗಂಗಿಲ್ಲ. ಬೇಕಾದಂತ ರುದ್ರಾಭಿಷೇಕ ಮಾಡಿದ್ರು ಕೂಡ ನಾವು ಇದನ್ನ ಕುಂತುಕೊಂಡು ವಿಚಾರ ಮಾಡಲಾರದೆ, ಧ್ಯಾನ ಮಾಡಲಾರದೆ ಆತ್ಮಾನುಭೂತಿ ಆಗ್ಲಕ್ ಸಾಧ್ಯನೇ ಇಲ್ಲ. ಮಾಡಬೇಕು. ಉದ್ಧರೇದ ಆತ್ಮನಾತ್ಮಾನಂ ಆತ್ಮಾನಮವಸಾಧಯೇ. ನಮ್ಮ ಉದ್ಧಾರ ನಾವ ಮಾಡ್ಕೊಳ್ಳೋದೈತಿ. ಆ ಉದ್ಧಾರ ಮಾಡ್ಕೊಳ್ಳೋ ವಿಧಾನ ಯಾವ್ದಪ್ಪ ಅಂದ್ರ ಧ್ಯಾನ, ಚಿಂತನ, ಮನನ, ಶ್ರವಣ, ನಿಧಿಧ್ಯಾಸ. ಹೀಗಾಗಿ ನಾವೆಲ್ಲರೂ ಚಿಂತಕರಾಗಬೇಕು, ಆಧ್ಯಾತ್ಮಿಕ ಸಾಧಕರಾಗಬೇಕು. ಬಂದದೀವೇನೋ ಪರಮಾತ್ಮನ ಕೃಪೆಯಿಂದ. ಚತುರ್ವೇದ ಕೃಪೆಗಳಲ್ಲಿ ಈಶ್ವರ ಕೃಪಾನು ಒಂದದ. ದೇವರ ಕೃಪಾ ಮಾಡಿದತ್ತ ಮನುಷ್ಯರಾಗಿ ಹುಟ್ಟಿದ್ದೀವಿ. ದೇವರ ಕೃಪಾ ಮಾಡಿದ ಅಂತ ಭಾರತ ದೇಶದೊಳಗೆ ಹುಟ್ಟಿದ್ದೀವಿ. ದೇವರ ಕೃಪಾ ಮಾಡಿದ ಅಂತ ಈ ಧರ್ಮದ ಸಿದ್ಧಾರೂಢರ ಸಂಪ್ರದಾಯದ ಊರಿನಾಗ ಹುಟ್ಟಿದ್ದೀವಿ.
ಇಟ್ಟೆಲ್ಲ ಹುಟ್ಟಿ ಮತ್ತ ಅದೇ ಹಳೆಯ ಸಂಸಾರವನ್ನೇ ತಲೆ ಮೇಲೆ ಹೊತ್ಕೊಂಡು ಕುಣಿತಿದ್ದ ಅಂದ್ರೆ ಇಂಥ ಹುಚ್ಚನಿಗೆ ಏನ್ ಅನ್ಬೇಕು? ಈಶ್ವರ ಕೃಪಾ ಬಹಳ ದೊಡ್ಡದು. ದೇವರ ಕೃಪಾ ಮಾಡ್ಯಾನಂತ ಮನುಷ್ಯರಾಗಿದ್ದೀವಿ, ಒಂದಿಷ್ಟು ವಿವೇಕದ ಬುದ್ಧದ ಇಷ್ಟೆಲ್ಲ ಇದ್ರೂ ನಾವು ಇನ್ನೂ ದಿನಂಪ್ರತಿ ಒಂದು ಅರ್ಧ ತಾಸರೇ ಜಪ ಮಾಡ್ಲಕ್ ಕಲಿಬೇಕು ಮನುಷ್ಯ. ಎದ್ರ ಸಲುವಾಗಿ ಜಪ ಮಾಡಬೇಕು? ಮನಸ್ಸಿನ ಸ್ವಚ್ಛತೆಗಾಗಿ. ಸ್ನಾನದಿಂದ ಶರೀರ ಶುದ್ಧ ಆಗ್ತದ, ಜಪದಿಂದ ಮನಸ್ಸು ಶುದ್ಧಿ ಆಗ್ತದ, ಧ್ಯಾನದಿಂದ ಬುದ್ಧಿ ಶುದ್ಧಿ ಆಗ್ತದ, ಆತ್ಮ ಚಿಂತನದಿಂದ ಪರಮಾತ್ಮನ ಸಾಕ್ಷಾತ್ಕಾರವೇ ಆಗುತ್ತದ. ಹೀಗಾಗಿ ಮನುಷ್ಯನೇ ಇದನ್ನ ಮಾಡು ತಪ್ಪಲಾರದೆ. ಏನೋ ಆಕಸ್ಮಿಕವಾಗಿ ಇಂಥ ಜನ್ಮ ಬಂದದ, ಇದೊಂದು ದೊಡ್ಡ ಸುವರ್ಣಾವಕಾಶ. ಮನುಷ್ಯನ ಜೀವನ ಅಂದ್ರೆ ಸಾಮಾನ್ಯ ಅಲ್ಲ, ವಿವೇಕದ ಶಕ್ತಿ ಪ್ರಜಾಗೃತವಾಗಿರುವಂಥ ಜೀವನ ಇದು. ಇದರೊಳಗ ನಾವು ನಮ್ಮ ಕಲ್ಯಾಣ ಮಾಡಿಕೊಳ್ಳಿಲ್ಲ ಅಂದ್ರೆ ಮುಂದೇನ್ ಮಾಡುವುದದ? ಆದ್ದರಿಂದ ಋಷಿ ಮುನಿಗಳೆಲ್ಲರೂ ಹೇಳಿದ್ದು, ಉಪದೇಶದ ಸಾರ ಏನಪ್ಪಾ ಅವರದು? ಆತ್ಮವಿದನಾಗು, ನೀನು ನಿನ್ನನ್ನ ತಿಳ್ಕೊ ಅಂತಾನೆ ಹೇಳಿದ್ರು. ಅಕ್ಕ ಮಹಾದೇವಿ ಅದನ್ನೇ ಹೇಳಿದರು. ಎಲ್ಲವನು ಅರಿದು ಫಲವೇನಯ್ಯ, ತನ್ನ ತಾನು ಅರಿಯಬೇಕಲ್ಲದೆ. ಏನ್ ತಿಳ್ಕೊಂಡ್ರೆ ಮಾಡವೇನದೆ ಅಂತ ಕೇಳಿದ್ರೆ ಅವ್ರ ಅಕ್ಕ ಮಹಾದೇವಿ ಅವರು. ನಿನಗ್ ಬಹಳ ಗಣಿತದ ಬಗ್ಗೆ ಜ್ಞಾನ ಐತೆ ಅಂತ ಇಟ್ಕೊಳ್ಳು. ಏನು ಕಳ್ಯಾವ, ಏನು ಗುಣಸಾವ, ಏನು ಕೂಡಸಾವ, ಏನು ಭಾಗಸಾವ ನೀನು? ಇದೇ ಜಗತ್ನಾಗಿರೋ ಪ್ರಾಪಂಚಿಕ ವಸ್ತುಗಳ ಸಲುವಾಗಿರಲ್ಲ ನಿನ್ನ ಗಣಿತ ಶಾಸ್ತ್ರ. ವಿಜ್ಞಾನದ ಅಂದ್ರೂ ಕೂಡ ಬರೇ ಭೌತಿಕವಾದ ಪ್ರಪಂಚದ ಅನ್ವೇಷಣೆನೇ ನಡೀತು ಹೊರತು ನಿನ್ನ ಅನ್ವೇಷಣೆ ನೀ ಮಾಡ್ಕೊಳ್ಳಿಲ್ಲ. ಇಂಥ ವಿಜ್ಞಾನದಿಂದರೆ ಏನು ಉಪಯೋಗದ? ನಿನಗ ಬಹಳಷ್ಟು ಇತಿಹಾಸ ಗೊತ್ತದ ಅಂದ್ರೂ ಕೂಡ ಇದೇ ಪ್ರಾಪಂಚಿಕ ರಾಜ ಮಹಾರಾಜರ ಇತಿಹಾಸ ಓದಿ ಮಾಡಾವರೇದಿ ಏನ್ ನೀನು? ಹಿಂದೆ ಅಶೋಕ ಇದ್ದ, ಚಂದ್ರಗುಪ್ತ ಇದ್ದ, ಅಲ್ಲಿ ಅಲೆಕ್ಸಾಂಡರ್ ಇದ್ದ, ಇಲ್ಲಿ ಅಕ್ಬರ್ ಇದ್ದ, ಅವ ಅದನ್ನ ಕಟ್ಟಿಸಿದ, ಇವ ಇದನ್ನ ಕಟ್ಟಿಸಿದ. ಎಲ್ಲ ಇಲ್ಲಿದನೇ. ಇದು ಹಳಿದು ಹಾಳಾಗುವಂಥ ವಿದ್ಯೆ ಇದು. ಇದ್ಯಾವುದು ನಿಜವಾದ ವಿದ್ಯೆ ಅಲ್ಲ. ನಿಜವಾದ ವಿದ್ಯೆ ಯಾವುದು ಅಂದ್ರೆ ಆತ್ಮವಿದ್ಯೆ, ಶಾಶ್ವತವಾದಂಥ ವಿದ್ಯೆ. ಅದಕ್ಕೆ ಅವರು ಅಕ್ಕ ಮಹಾದೇವಿಯವರು ಹೇಳುವುದು, ಎಲ್ಲವನು ಅರಿದು ಫಲವೇನಯ್ಯ. ಬಹಳ ಗೊತ್ತೈತಿ, ನಮಗೇನು ಗೊತ್ತೈತಿ? ಬಿದ್ದು ಹೋಗುವುದರ ಜ್ಞಾನ ನಮಗೈತಿ, ಸತ್ತು ಹೋಗುವುದರ ಜ್ಞಾನ ನಮಗೈತಿ, ಹಳೆಯದಾಗುವಂಥದ್ರ ಅರಿವು ನಮಗೈತಿ. ಆದ್ರೆ ಎಂದು ಬೀಳಂಗಿಲ್ಲ, ಹಳೆಯದಾಗಂಗಿಲ್ಲ, ಸಾಯಂಗಿಲ್ಲ. ಶಾಶ್ವತವಾಗಿ ಜ್ಞಾನ ರೂಪವಾಗಿ ಜ್ಯೋತಿ ಸ್ವರೂಪವಾಗಿ ಸದಾ ಕಾಲದಲ್ಲಿಯೂ ಬೆಳಗುವಂಥ ಆತ್ಮದ ಅರಿವೇ ನಮಗಿಲ್ಲ ಅಂದ್ರೆ ಮಾಡುವುದೇನಿನ್ನ? ತನ್ನ ತಾನರಿಯಬೇಕಲ್ಲದೆ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ? ನಮ್ಮ ಒಳಗನ ಆ ಅರಿವಿರುವಾಗ ಮತ್ತ ಮಂದಿನ ಕೇಳುವ ಅವಶ್ಯಕತೆ ಏನೈತಿ? ಸುಮ್ಮ ಕಣ್ಣು ಮುಚ್ಚಿನ ಶಿಕಿನ ವೇಳೆಯಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಧ್ಯಾನ ಮಾಡಿದ್ರ ಮನುಷ್ಯ ಮುಕ್ತನೇ ಆಗಿ ಹೋಗ್ತಾನೆ. ಇನ್ನೇನು ಮಾಡೋದು ಬೇಡ, ಬೇರೆ ಸಾಧನನ ಮಾಡೋದು ಬೇಡ. ಸಾಧನ ಯಾವುದಪ್ಪ? ಬರೇ ನಶಿಕಿನಲ್ಲಿ 4 ಗಂಟೆಗೆ ಎದ್ದ 6 ಗಂಟೆ ತಕ 1-2 ತಾಸು ಶಾಂತವಾಗಿ ಕುಂತ ಅಂದ್ರ 1 ತಾಸು ಧ್ಯಾನ ಮಾಡೋದು, 1 ತಾಸು ಜಪ ಮಾಡೋದು, ಮುಗದ ಹೊತ್ತು ಇಡೀ ಜೀವನ ಪಾರ ಆಗ್ತದೆ. ಸಿದ್ಧಾರೂಢರ ಸಾರ ಉಂಡವರೆಲ್ಲ ಪಾರ. ನಾವೇನ್ ತಿಳ್ಕೊಂಡೆವು? ತೊಗರಿ ಬೆಳೆ ಸಾರ ಅಂತ ತಿಳ್ಕೊಂಡಿವಿ. ಬಿತ್ತಕ್ಕೈತೆ ಅದನ್ನ ಉಂಡ್ರ ಪಾರಾಗಂಗಿಲ್ಲ. ಸಿದ್ಧಾರೂಢರು ಹೋಳಿಗೆ ಜಗತ್ತಿಗೆಲ್ಲ, ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ. ಅವ್ರ ಜೋಳಿಗ್ಯಾಗ ಹುರುಣದ ಹೋಳಿಗೆ ಅದಾವತ್ ನಾವು ತಿಳ್ಕೊಂಡಿದೀವಿ. ನಮ್ಮ ಬುದ್ಧಿನ ಅಟ್ಟ ಐತಿ. ಅವರು ಜೋಳಿಗೆಯಾಗಿರೋದು ಆತ್ಮಜ್ಞಾನದ ಹೋಳಿಗೆ. ಆ ಹೋಳಿಗೆ ಯಾವ ಉಣ್ತಲ್ಲ ಅವ ಪಾರಾಗಿ ಹೋಗ್ತಾನ.
ಆ ಅಧ್ಯಾತ್ಮದ ಸಾರ ಯಾವ ಕುಡಿತಾನ ಅವ ಪಾರಾಗಿ ಹೋಗ್ತಾನ. ಕಟ್ಟಿನ ಸಾರು ಉಂಡ್ರು ಇಲ್ಲೇ ಉಳ್ಯಾವದ ನೀವ. ಹೌದಪ್ಪ, ಕಟ್ಟಿನ ಸಾರು ಉಂಡ ನಾವು ಮುಕ್ತಾಗಿ ಹೋಗ್ಯಾನತ್ತೇಲ್ರಿ ಐತೆ ಏನಿಲ್ಲ. ಇಂಡು ಉಣ್ತೀವಿ, ನಾಳೆ ಶರೀರದಾಗನ ಇರಂಗಿಲ್ಲ. ಅನ್ನ ಇವತ್ ನಮ್ಮ ಶರೀರಕ್ಕೆ ಹೋಯ್ತು ಅಂದ್ರ ಅದೇ 2 ದಿವಸದಲ್ಲಿ ಹಳಸಿ ಹೋಗ್ತದ. ಆ ಹಳಸುವಂತ ಅನ್ನ ತಿಂದಿ ಶರೀರರೇ ಹಂಗ ಉಳಿತೈತಿ, ಇದು ಹಳಸೆ ಹೋಗ್ತೈತಿ. ಆದ್ದರಿಂದ ಸಿದ್ಧಾರೂಢರ ತತ್ವ ಇದಲ್ಲ, ಬಸವಾರೂಢರ ತತ್ವ ಇದಲ್ಲ. ಶ್ರೀಮನ್ ನಿಜಗುಣ ಶಿವಯೋಗಿಗಳು, ಋಷಿ ಮುನಿಗಳು, ಸಾಧು ಸಂತ ಶರಣರ ತತ್ವ ಇದ್ಯಾವುದೂ ಅಲ್ಲ. ಇದಕ್ಕೆ ಎಂದಿಗೂ ಅವರು ಮಹತ್ವನ ಕೊಡ್ಲಿಲ್ಲ. ಊಟ ಉಪಚಾರ, ಬರೀ ಹೊರಗಿನ ಆಡಂಬರ, ಪ್ರಾಪಂಚಿಕ ಸಂಗತಿಗಳು, ಲೌಕಿಕ ವಿಷಯಗಳು, ಇವುಗಳಿಗೆ ಎಂದಿಗೂ ಮಹತ್ವ ಕೊಡದೇ ಇರುವಂತ ಅದ್ವಿತೀಯ ಮಾರ್ಗ ಯಾವುದು ಅಂದ್ರೆ ಅಧ್ಯಾತ್ಮ ಮಾರ್ಗ. ಹೀಗಾಗಿ ನಾವೆಲ್ಲರೂ ಸ್ವಲ್ಪ ಈ ಕಡೆ ಲಕ್ಷ್ಯ ಕೊಡೋನು. ಯಾಕಡೆ? ಊಟದ ಕಡೆ. ಸಿದ್ಧಾರೂಢರು ಅಲ್ರಿ, ಅವ್ರ ಆರಾಧನೆ ಮಾಡೋದಂದ್ರೆ ನೋಡ್ಯಾರೆ ಕಲಿಬೇಕು, ಬೇಡ ತುಸು. ಸಿದ್ಧಾರೂಢರ ಅವ್ರದೊಂದು ಫೋಟೋ, ಅವ್ರ ಮೂರ್ತಿ ನೋಡ್ರಿ ಹೆಂಗೈತಿ. ಆಜಾನುಬಾಹು ವ್ಯಕ್ತಿತ್ವ. ಆಜಾನುಬಾಹು ಅಂತ ಯಾರಿಗೆ ಕರೀತಾರ? ಯಾರ ಕೈಗಳು ಕಾಲಿಗಿಂತಲೂ ಮೊಳಕಾಲ ಐತ್ಲ ಅದಕ್ಕಿಂತ ಉದ್ದಿದ್ದು ಅಂದ್ರೆ ಅವರು ಆಜಾನುಬಾಹು ವ್ಯಕ್ತಿತ್ವ. ಅಂತ ಮಹಾಜ್ಞಾನಿಗಳು ಹಿಂಗ್ ಕುಂತ್ರಂದ್ರ ಮುಗದ ಹೊತ್ ಮೇ ಮೇಲೆ ಇರಿವೆ ಹತ್ತಿರು ಗೊತ್ತಿಲ್ಲ, ಹಾವು ಬಂದ್ರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವ್ರ ಚರಿತ್ರೆ ಓದಿದ್ರೆ ಏನದ ಚರಿತ್ರೆ ಇದೆ. ಶರೀರ ನೋಡ್ರಿ ಎಷ್ಟು ತೆಳ್ಳಗೈತಿ. ಮಹಾತ್ಮರು ನಮಗತ್ಲೆ ಮುಂಜಾನೆ ಎದ್ದು ಚಹಾ ಕುಡಿದು ಮತ್ತ 12 ಊಟ, ನಾಷ್ಟ, ಸಂಜೆ ಊಟ, ಮತ್ ನಡು ಚೋಡ, ಬಜಿ, ಪುರೆ, ಮತ್ತ ಹಂಗ ದಾರ್ಯಾಗ ಹೋಗಾಗ ಏನೇನ್ ಕಾಣ್ತಾವ ಎಲ್ಲಾನ ಕುರುಕುರು ಕಂಡ್ರ ಅದ್ನ ಒಟ್ಟು ಒಳಗ ಹಾಕತ್ತಾನ, ಪಾನಿಪುರಿ ಕಂಡ್ರ ಅದ್ನ ಒಟ್ಟು ಒಳಗ ಹಾಕತ್ತಾನ, ಮತ್ತ ಬೀಗರ ಮನೆಗೆ ಹೋದ್ರ ಅಲ್ಲೂ ತಿನ್ನತ್ತಾನ, ಎಲ್ರಿ ನ್ಯಾಯ ಬಗೆಹರಿಸ್ಲಕ್ ಹೋದ್ರ ಅಲ್ಲೂ ತಿನ್ನತ್ತಾನ. ಸತ್ ಹೆಣ ಕುಣಿಸಾರಂದ್ರು ಚೋಡಾ ಬಜಿಯರ ತಿಂದು ಬರತ್ತಾನ. ಇಂಥವ್ ಇವ ಇನ್ನು ಜ್ಞಾನಿ ಆಗವ ಹೆಂಗಪ್ಪ ಇವ? ಶರೀರ ಯಾವಾಗಲೂ ಎಟ್ ಬೇಕು ಅಟ್ಟ ಹಾಕ್ಬೇಕದಕ್ಕೆ. ನಾಲಿಗೆ ರುಚಿಗೆ ತಕ್ಕಂಗ ಎಲ್ರಿ ಹಾಕಿದೆವು ಅಂದ್ರೆ ಮುಗದ ಹೊತ್ತು ಶರೀರ ಏನಾಗ್ತೈತಿ? ವೇಸ್ಟ್ ಆಗಿ ದಪ್ಪ ಹಾಕೋತ ಹೋಗ್ತೈತಿ. ಕಂಟ್ರೋಲ್ ಎಲ್ಲಿರಬೇಕು? ನಾಲಿಗೆ ಮ್ಯಾಲ ಕಂಟ್ರೋಲ್, ನಾಲಿಗೆ ನಿಯಂತ್ರಣದಾಗಿರ್ಬೇಕು. ಆದ್ರೆ ನಮ್ಮ ಏನಾಗ್ಯಾವು, ಕೆಳಗೆಲ್ಲ ಬರೋಬ್ಬರಿನೇ ಇರ್ತೀವಿ, ಮತ್ತ ಆಟಿನ ಮುಂದೆ ಕೂತೀವಿ ಅಂದ್ರೆ ಇಲ್ಲಿದು ಸೆನ್ಸಾರ್ ಹೋಗಿಬಿಡ್ತೈತಿ. ಏನ್ ಉಣ್ತಾನೋ ಏಟತ್ತಾನೋ ಹೇಳಕ್ಕ ಬರಂಗಿಲ್ಲ. ರುಚಿ ಅದು ಆಗಿತ್ತಂದ್ರ ನಾವು ದೇವ್ರ ಜರ್ ಹೊಟ್ಟಿಗೊಂದು ಲಿಮಿಟ್ ಅದು ಕೊಟ್ಟಿದ್ದಿಲ್ಲ ಅಂದ್ರೆ ಇವ್ ಟ್ರಕ್ ಕಟ್ಲೆ ಉಂಡು ಬರು ಮನುಷ್ಯ. ಅವ ಅದಕ್ಕೆ ಹೊಟ್ಟಿಗೆ ಚೀಲ ಮಾಡ್ಯಾನ ಒಂದ್ ಸಣ್ಣದಟ್ಟ. ಮತ್ತ ಅದು ಹೊಟ್ಟೆ ಹೆಂಗ ತಯಾರಾಗೈತಿ ಅಂದ್ರ ರಬ್ಬರ್ ಇದ್ದಂಗದು. ನೀವು ದಿವ್ಸಕ್ಕೆ 4 ತುತ್ತು ಹೆಚ್ಚು ಮಾಡ್ಕೋತ ಹೋಗ್ರಿ, ಒಂದ್ ದೊಡ್ಡ ಕೊಡ ಆದಂಗ ಆಕೈತಿ. ಅಟ್ಟ ಸಾಮರ್ಥ್ಯ ಐತಿ, ಅದಕ್ಕೆ ಹೆಕ್ಕೋತ್ ಹೋಗ್ತೈತಿ ಅದು. ಈಗ ಹೊಟ್ಟೆ ಬಂದವ್ರದು ಇರ್ತಾರಲ್ಲ ಬಾಳ ದಪ್ಪ ಆದವ್ರು, ಇದ ಕಾರಣ. ದಿನಂಪ್ರತಿ ಹೆಚ್ಚು ಉಣ್ಕೋತ ಹೋಗಿ ಮುಂದೆ ಕಡಿಮೆ ಮಾಡ್ಲಕ್ ಆಗುದಿಲ್ಲ, ಕಡಿಮೆನ ಆಗಂಗಿಲ್ಲ ಅದು. ಇಲ್ಲಿ ನಾಲಿಗೆ ಮೇಲೆ ನಿಯಂತ್ರಣ ಇಲ್ಲ ನಮಗ. 2 ತುತ್ತು ಕಡಿಮೆ ಉಣ್ಲಾಕ್ ಆಗುದಿಲ್ಲ, ಪೂರ ಪ್ಯಾಕ್ ಆಗಿ ಬನ್ಬೇಕು ಅದು. ಮತ್ತ ಹಂಗಾದ್ರೆ ಹೆಂಗ? ಇನ್ನು ಮೋಕ್ಷ ಆಗೋದು ಹೆಂಗ? ಧ್ಯಾನ ಮಾಡೋ ಹೆಂಗ? ಪೂರ 60 ಲೀಟರ್ ಟ್ಯಾಂಕ್ ಎಲ್ಲ ತುಂಬಿದ ಅಂದ್ರೆ ಗಾಡಿ ಓಡದ ಹೆಂಗ? ಪೂರ ಪ್ಯಾಕ್ ಆಗೈತಿ, ಇನ್ನೇನು ಇಲ್ಲ, ಹೋಗಿ ಹೊಡ್ಕೊತ್ ಮಕ್ಕೊಂಡ್ಬಿಡ್ತದೆ. ಅವು ಕಬ್ಬಿನ ಟ್ರ್ಯಾಕ್ಟರ್ ದಿನ್ನಿ ಏರಾಗ ಹಚ್ಚಿರ್ತಾವ ಹಂಗ ರಾತ್ರಿ ಗೊರಕೆ ಹೊಡಿದೆ. ಯಾರೇ ಮಹಾತ್ಮರು ಯೋಗಿಗಳು ಗೊರಕೆ ಹೊಡಿತಾರ? ನಾವು ಗೊರಕೆ ಹೊಡಿತೀವಿ. ಇದರ ಅರ್ಥ ಏನಂದ್ರೆ ಇನ್ನ ಆಗಿಲ್ಲ, ಶರೀರದ ಮ್ಯಾಲ ನಿಯಂತ್ರಣ ಹೋಗಿಲ್ಲ. ರಾತ್ರಿ ಇವ ಮಕ್ಕೊಂಡ ಅಂದ್ರ 1 ಕಿಲೋಮೀಟರ್ ಏರಿಯಾ ಎಲ್ಲ ನಡಗ್ತಿರ್ತೈತಿ. ಹೆಂಗ್ ಮಾಡುದಿನ್? ಮಹಾತ್ಮರಾಗಬೇಕು ಅಂದ್ರ ವೇದಾಂತ ಪರಿಷತ್ ನಡೆಸುವ ಉದ್ದೇಶ ಏನಪ್ಪಾ ಅಂದ್ರ ಉಣ್ಣೋದ್ರ ಮೇಲೆ ಮೊದಲನೇ ನಿಯಂತ್ರಣ ಇರ್ಲಿ, ಯುಕ್ತ
ಮುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಶ್ರೀಕೃಷ್ಣ ಪರಮಾತ್ಮನ ಅಮರವಾದಂತ ಆದೇಶ ಇದು, ಉಪದೇಶ. ಯೋಗಿ ಆಗ್ಬೇಕಂತೆ ಅಲ್ಲ, ಮೊಟ್ಟ ಮೊದಲು ಕಡಿಮೆ ಊಟ ಮಾಡ್ಲಾಕ್ ಕಲಿ. ಶರೀರ ಎಟ್ಟು ಬೇಕತ್ತಲೆ ಅಟ್ಟ ಉಣಸ್, ಹೆಚ್ಚಿಗೆ ಉಣಿಸ್ಬೇಡ. 4 ಪ್ಲೇಟ್ ಬಜಿ ತಂದಾರಂದ್ರ ಅವೆಲ್ಲಾ ತಿಂದು ಮತ್ತೆ ಇನ್ನ ತಗೊಂಬ ಅನ್ಬೇಡ, ಒಂದ ತಿನ್ನು. ಶರೀರಕ್ಕ ಎಟ್ಟು ಬೇಕು ಅಟ್ಟ ತಿನ್ನಿಸು. ಯುಕ್ತ ಆಹಾರ ವಿಹಾರ, ಎಷ್ಟು ತಿನ್ನಿಸ್ತಿಲ್ಲ ಅಷ್ಟು ದುಡಿಸು ಶರೀರವನ್ನು. ಶರೀರವನ್ನು ಬರೇ ಉಣ್ಣೋದು, ಗಾದಿ ಮೇಲೆ ಮಲಗಿಸೋದು, AC ಹಚ್ಚೋದು, ಕೂಲರ್ ಹಚ್ಚೋದು, ತಂಪು ಗಾರ್ ಇಡೋದು, ಬರೀ ಇಟ್ಟ ವ್ಯವಸ್ಥೆ ಮಾಡಬೇಡದ್ರ. ಬಾಳ ವ್ಯವಸ್ಥೆ ಮಾಡಿತಂದ್ರ ಅವು ದನಗಳು ಹಿಂಡಂಗಿಲ್ಲ ಸಹಿತ. ಇಲ್ಲ ನಾವ್ ಏನ್ ನಡೆದತ್ ವ್ಯವಸ್ಥೆ ಬರೋಬ್ಬರಿ ಐತೆ, ತುಸು ಅಡ್ಡಾಡ್ಲಕ್ ಬಿಡದನ್ನ, ತಿರುಗಾಡ್ಲಕ್ ಬಿಡು, ಕೆಲಸ ಹಚ್ಚ. ಹಂಗಿ ಶರೀರಕ್ಕೂ ಕೆಲಸ ಹಚ್ಚು. ಬೆವರು ಸುರಿಸಲಾರ್ದ ಊಟನ ಹಾಕಬೇಡದ. ಅವಾಗ ಏನ್ರ ನಿನ್ನ ನಿಯಂತ್ರಣದಾಗಿ ಶರೀರ ಇರ್ತದ. ಯುಕ್ತ ಸ್ವಪ್ನಾವಬೋಧಸ್ಯ, ಮಕ್ಕೊಂಡಪ್ಪ ಕುಂಭಕರ್ಣ ಮಕ್ಕೊಂಡ. ಉಂಡ ಮೊದಲೇ ಬೇಸಿಗೆ ದಿವಸ ಒಂದು ಚೆರಿಗೆ ಮಜ್ಜಿಗೆ ಕುಡ್ದ. ಎಮ್ಮೆ ಮಜ್ಜಿಗೆ, ಅದು ಮೊದಲೇ ಎಮ್ಮೆಗೆ ಹಾರ್ನ ಹಾಕಿದ್ರು ಸರಿಯಂಗಿಲ್ಲ. ಯಾವ ಪ್ರೈಮ್ ಮಿನಿಸ್ಟರ್ ಹಾರ್ನ ಹಾಕ್ಲಿ, ಮುಖ್ಯಮಂತ್ರಿಯರ ಹಾರ್ನ ಹಾಕಿ ಸುಮ್ಮ ಕುಂಡ್ರತೈತಿ. ಅದ್ ನಾ ರೋಡ್ ಹೊಂಟೆ, ರೋಡ್ ಮೇಲೆ ಇಕ್ಸತ್ತೆ. ನಂದ ರಾಜಕೀಯ ಈಗ ನನಗ್ ಸ್ವಾತಂತ್ರ್ಯ ಸಿಕ್ಕೈತಿ, ಒಟ್ಟ ಅಳಿಗಾಡಂಗಿಲ್ಲತೈತಿ ಎಮ್ಮೆ. ಅದರ ಮಜ್ಜಿಗೆ ಇವ ಕುಡ್ದಾನ 1 ಲೀಟರ್. ಇನ್ ಹೆಂಗ ಇವನಿಗೂ ಮುಕ್ತಿ ಆಗೋದ್ ಹೆಂಗಪ್ಪ? ಕುಡಿಬಾರ್ದತ್ ನಾವ್ ಹೇಳಂಗಿಲ್ಲ, ಲಿಮಿಟ್ ಮೇಲೆ ತಗೋಬೇಕೆಲ್ಲ. ಯುಕ್ತ ಸ್ವಪ್ನಾವಬೋಧಸ್ಯ, ಸಣ್ಣ ಹುಡುಗರು 8 ತಾಸ ಮಕ್ಕೊಳ್ಳಿ, ದೊಡ್ಡವ್ರ 6 ತಾಸ, ಬಾಳ ಅಂದ್ರೆ 7 ತಾಸ. ಇದಕ್ಕಿಂತ ಹೆಚ್ಚಿಗೆ ಮಕ್ಕೋಬಾರ್ದು. ಹೆಚ್ಚಿಗೆ ಮಕ್ಕೊಂಡ್ರಿ ಅಂದ್ರ ಯೋಗ ಸಾಧನ ಆಗಂಗಿಲ್ಲ. ಇನ್ನು ಕೆಲಸ ಮಾಡೋದೈತೆ ಅಂತ ತಿಳ್ಕೊಂಡು ದೆವ್ವಿನ ಗತ್ಲೆ ಹಗಲ ರಾತ್ರಿ ಕೂಡೇನು ದುಡ್ಲಾಕ್ ಹೋಗ್ಬೇಡ. ಮಕ್ಕಳಾಗ ಒಂದ್ 6 ತಾಸರಿ ಕನಿಷ್ಠ ನಿದ್ದೆ ಮಾಡು. ಕೆಲವೊಂದು ವರೆ ಬಡ್ಕೊಂಡು ದುಡಿತಿರ್ತಾವ. ಒಟ್ಟು ತಾವು ಮಕ್ಕೊಳಂಗಿಲ್ಲ, ಮಂದಿಗೆ ಮಕ್ಕೋಗಿಡಂಗಿಲ್ಲ. ಹಿಂಗೂ ಮತ್ತ ಮಾಡ್ಲಾಕ್ ಹೋಗ್ಬೇಡ. ಒಂದು ನಿಯಂತ್ರಣದಲ್ಲಿರ್ಲಿ, ಅವಾಗ ನಿನಗೆ ದುಃಖನಾಶಕವಾದಂತ ಯೋಗ ಸಿದ್ಧಿಸ್ತದ. ಹೀಗಾಗಿ ಸಿದ್ಧಾರೂಢರ ಶರೀರನ ನಮಗೇನ್ ಹೇಳ್ತೈತಪ್ಪ ಅಂದ್ರ, ಯೋಗಿ ಆಗ್ಬೇಕಂದ್ರ ನಾವು ಹಂಗ ಆಗ್ಬೇಕು. ಹೆಂಗಾಗ್ಬೇಕು? ಅವ್ರಂಗಂತೂ ಸಾಧ್ಯನೇ ಇಲ್ಲ. ಅವ್ರು ಶಿವಾವತಾರಿಗಳಿದ್ರು. ಬಾವಿಯಲ್ಲಿ ಮಲ್ಕೊಳ್ತಾ ಇದ್ರು, ಗಿಡದ ಕೆಳಗೆ ಮಲ್ಕೊಳ್ತಾ ಇದ್ರು. ಅವ್ರ ಚರಿತ್ರೆಯಲ್ಲಿ ನೋಡ್ರಿ, ಊಟ ಸಿಗಲಾರದ ಕಾಲದಲ್ಲಿ ರ್ಯಾವಿ ಮಣ್ಣನ್ನೇ ಸೋಸಿ ಕೊಡದಂಥವ್ರದಾರ ಅವರು. ಅಂತ ಮಹಾತ್ಮರು. ನಮ್ಮ ಎಲ್ಲ ಯಾವ ಲೆಕ್ಕ, ಏನ್ ಲೆಕ್ಕ, ಎಲ್ಲಿದೀವಿ ನಾವಿನ ರಾವಳಗುಂಡೆ ಒಡ್ಯಾಗ ಇದೀವ್ ಕರೆ. ಇನ್ನ ಪರಮಾತ್ಮನ ಸಾನ್ನಿಧ್ಯ ಸೇರ್ಬೇಕಂದ್ರ ಬಹಳ ದೂರ ಐತಿ. ಹೀಗಾಗಿ ನಾವೆಲ್ಲರೂ ಕೂಡ ಮಹಾತ್ಮರ ಚರಿತ್ರೆಗಳನ್ನ ಓದಿ ಕೇಳಿ ತಿಳ್ಕೊಂಡು ಸರಿಯಾಗಿ ಪಾಲಿಸಬೇಕಾಗ್ತದ. ಆದ್ದರಿಂದ ತಾವೆಲ್ಲ ಬಹಳಷ್ಟು ಪುಣ್ಯವಂತರು. ವೇದಾಂತ ಪರಿಷತ್ ಕೇಳಕ್ ಮಂದಿ ಬಂದೈತಿ. ಧಾರಾವಾಹಿ ಈ ಕಾಲದೊಳಗ್ ಪ್ರವಚನ ಕೇಳಕ್ ಮಂದಿ ಬರ್ತೈತಿ ಅಂದ್ರ ನಿಮ್ದಲ್ಲ, ನಮ್ಮದ ಪುಣ್ಯ. ಆದ್ರ ತಾವೆಲ್ಲರೂ ಬಸವಾರೂಢ ಮಹಾಸ್ವಾಮಿಗಳು ನಿಮ್ಮ ಊರಿಗೆ ಬಂದು ಈ ಊರಿನಲ್ಲಿ ಸಿದ್ಧಾರೂಢ ಪರಂಪರೆಯ ಒಂದು ದಿವ್ಯ ಆಶ್ರಮವನ್ನು ಕಟ್ಟಿದಲ್ಲ, ಅಂತ ಮಹಾತ್ಮರಿಗೆ ನಾವು ಸದಾ ಕಾಲ ಋಣಿಯಾಗಿರಬೇಕು. ಅವ್ರು ಬಂದಾರಂತಲೇ ಇಲ್ಲೆಲ್ಲ ಇವತ್ತು ವೇದಾಂತ ಪರಿಷತ್ ನಡೆಯುವುದು, ಇವತ್ತೆಲ್ಲ ಜನರಿಗೆ ಆಧ್ಯಾತ್ಮಿಕ ಸಂಸ್ಕಾರ ಸಿಗುವುದು. ಅಂತ ಬಸವಾರೂಢ ಮಹಾಸ್ವಾಮಿಗಳು ಎಂಥ ದೊಡ್ಡ ಮಹಾತ್ಮರು, ಎಂಥ ಸಿದ್ಧಿ ಪುರುಷರು. ಅದಕ್ಕ ಅಂಥವರ ಸ್ಮರಣೆಯ ನಿಮಿತ್ತವಾಗಿ ನಡೆಯುವಂಥ ಈ ವೇದಾಂತ ಪರಿಷತ್ ಕಾರ್ಯಕ್ರಮ ಇನ್ನು ನಾಳೆ ನಾಡ್ದ 2-3 ದಿವಸ ನಡೀತದ. ತಾವೆಲ್ಲರೂ ಮತ್ತೆ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ರಿ. ಏನೇನು ಕೇಳೇರಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿಗಿರಿ. ಮತ್ತೆಲ್ಲರಿ ಸ್ವಾಮಿಗಳಿಗಾತು, ನಮಗಾತು. ವೇದಾಂತ ಪರಿಷತ್ತಿನ ಉದ್ದೇಶ ಏನಂದ್ರ ಜ್ಞಾನ,
ಮತಿಗೆ ಮಂಗಲವೀವುದಾವುದು ಉತ್ತಮರ ಸಂಘ. ನಮ್ಮ ಮತಿಗೆ ಜಾಗೃತಿ ಆಗಬೇಕು. ಬರೇ ಈ ಪಣತಿಗೆ ಅದ ಎಲ್ಲ ಇರ್ತೈತಿ, ಎಣ್ಣೆ ಇರ್ತೈತಿ, ಬತ್ತಿರ್ತೈತಿ, ಒಂದ್ ದೀಪ ಹಚ್ಕೊಂಡು ಹೆಂಗ್ ಹೋಗ್ತಾರ ಹಂಗ ಇಲ್ಲಿ ಬಂದು ನಮ್ಮ ಮತಿಗೆ ತಿಳಿವಿನ ದೀಪವನ್ನು ಹಚ್ಕೊಂಡು ಹೋಗುವುದು, ಅರಿವಿನ ದೀಪವನ್ನು ಹಚ್ಕೊಂಡು ಹೋಗುವುದು, ಅದು ಈ ವೇದಾಂತ ಪರಿಷತ್ತಿನ ಸಾರ್ಥಕತೆ. ಹಾಗೆ ನಾವೆಲ್ಲರೂ ಮಾಡೋಣ. ಒಟ್ಟಿನಲ್ಲಿ ಉತ್ಕರ್ಷದ ದಾರಿ, ಉನ್ನತಿಯ ದಾರಿ, ಶ್ರೇಷ್ಠರ ದಾರಿ, ಅಧ್ಯಾತ್ಮದ ದಾರಿ, ಪರಮಾತ್ಮನ ದಾರಿ, ರಾಜವಿದ್ಯೆಯ ದಾರಿಯನ್ನು ಹಿಡಿದು ನಾವೆಲ್ಲರೂ ಮುಕ್ತರಾಗೋಣ. ಆ ನಿಟ್ಟಿನಲ್ಲಿ ಬರುವಂತ ಎರಡು ದೊಡ್ಡ ಅಡಚಣೆಗಳು, ವಿಘ್ನಗಳ್ಯಾವಂದ್ರೆ ಒಂದು ಕಾಮ, ಇನ್ನೊಂದು ಕಾಲ. ಇವೆರಡನ್ನು ಮೀರುವ ಸರಳ ಉಪಾಯ ಅಂದ್ರೆ ಪರಮಾತ್ಮನ ಸ್ಮರಣ, ಅವನ ಧ್ಯಾನ ಅಂದ್ರೆ ಮುಗಿದ ಹೋಯ್ತೆಲ್ಲ. ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತ. ಮೃತ್ಯುಂಜಯ ಮಂತ್ರದಲ್ಲಿ ಹೇಳ್ತಾರಲ್ಲ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಹೆಂಗ ನಾವು ಮುಕ್ತಿ ಆಗ್ತದ ನಮಗಂದ್ರ, ಹಣ್ಣಾದಂತಹ ಒಂದು ಸೌತೆಕಾಯಿ ಗೊತ್ತಾಗಲಾರದಂಗ ಆ ಬಳ್ಳಿಯಿಂದ ಹೆಂಗ ಬೇರ್ಪಡ್ತೈತ್ಲ, ಹಂಗ ನಾವು ಶಿವನ ಸ್ಮರಣೆ ಮಾಡಿದ್ರೆ ಈ ಜಗತ್ತಿನಿಂದ ಆರಾಮವಾಗಿ ಪಾರಾಗಿ ಹೋಗಿಬಿಡ್ತೀವಿ, ಮುಕ್ತರಾಗ್ತೀವಿ ಅಂತ ಮೃತ್ಯುಂಜಯ ಮಂತ್ರ ಹೇಳ್ತದೆ. ಹಾಗೆ ನಾವೆಲ್ಲರೂ ಮುಕ್ತಾತ್ಮರಾಗೋಣ ಅಂತ ಹೇಳಿ ಎರಡು ನುಡಿಗಳು ಸಿದ್ಧಾರೂಢರ ಚರಣಗಳಿಗೆ ಸಮರ್ಪಣೆ.